ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಭಾನುವಾರ ಬಹಳ ವಿಶೇಷವಾಗಿ ತಿರುಮಲ ತಿರುಪತಿ ಶ್ರೀನಿವಾಸ ಲಕ್ಷ್ಮೀ ವೆಂಕಟೇಶ್ವರರನ್ನು ಮಹಾವಿಷ್ಣುವನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ಕಾರ್ಯಕ್ರಮವನ್ನು ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಅದ್ಧೂರಿಯಿಂದ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್ ಮತ್ತು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಇನ್ನು ಬಹಳ ವಿಶೇಷವಾಗಿ ವನಸೀರೆಯ ಕುರಿತಾಗಿ ಮಾತನಾಡೋದ್ರ ಜೊತೆಗೆ ಮೊದಲನೇದಾಗಿ ಅದಕ್ಕೆ ಒಂದು ಪೂಜಾನುಷ್ಠಾನವನ್ನು ಮುಗಿಸಿ ಪ್ರಾರ್ಥನೆಯನ್ನು ಮುಗಿಸಿದ್ದಾದ ನಂತರ ಇನ್ನಷ್ಟು ಮಾತುಕತೆಗಳು, ಇನ್ನಷ್ಟು ತರ್ಕಗಳು ಮತ್ತು ಆದಷ್ಟು ಬೇಗ ರಾಶಿ ಫಲವನ್ನು ಕೂಡ ತಿಳ್ಕೊಳ್ಳೋಣ. ಆ ಒಂದು ಮಾತನ್ನು ಹೇಳ್ತಾ ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಓಂ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮೇ. ಓಂ ಶಾರದಾ ಗುರುಭ್ಯೋ ನಮಃ. ಓಂ ಶಾರದಾ ಗುರುಭ್ಯೋ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮಾತನಾಡ್ತಕ್ಕಂಥ ವನಸರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು. ತಾಯಿಯನ್ನು ನಾವು ಎಷ್ಟು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವೋ ಮಗನನ್ನು ತಾಯಿ ಅಷ್ಟೇ ಪ್ರೀತಿಪೂರ್ವಕವಾಗಿ ನೋಡಿಕೊಳ್ತಾಳೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಈ ಒಂದು ಮಾತನಾಡ್ತಕ್ಕಂಥ ವನಸರಿ ಈ ಒಂದು ತಾಯಿಯನ್ನು ಕೂಡ ನಾವು ಅಷ್ಟೇ ಶ್ರದ್ಧಾಭಕ್ತಿಯಿಂದ ಪ್ರೀತಿಪೂರ್ವಕವಾಗಿ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕಾಗಿ ತಾಯಿಯನ್ನು ಎಷ್ಟು ಪ್ರೀತಿಯಿಂದ ಆಧಾರದಿಂದ ನಾವು ಪ್ರಾರ್ಥನೆಯನ್ನು ಮಾಡಿ ನಾವು ನೋಡ್ಕೊಳ್ತೀವೋ ಅಷ್ಟೇ ನಮಗೆ ಸಾಕಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾಳೆ. ತಾಯಿ ನಮ್ಮ ಮಾತಿಗೆ ಸ್ಪಂದಿಸ್ತಾಳೆ. ಅದೇ ರೀತಿ ಈಗ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ ದಶಾಂಗಂ ದುಗ್ರಂ ಧೂಪಂ ಸುಗಂಧಂಚ ಸಮನೋಹರಂ ಕಪಿಲಾಗರ ಸಂಯುಕ್ತಂ ಧೂಪೋ ಎಂ ಪ್ರತಿಗೃಶ್ಯತಾಂ ದಿವ್ಯ ಧೂಪಮಾಘ್ರಾಪಯಾಮಿ ಧೂಪಂ ದರುಶಯಾಮಿ. ಹಿರಣ್ಯಪಾತ್ರಂ ವದೋಃ ಪೂರ್ಣಂ ದಧಾತಿ ಮಧುವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದಧಾತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಹಳ ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮಾತನಾಡ್ತಕ್ಕಂಥ ವನಸರಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ಒಂದಷ್ಟು ವಿಚಾರಗಳನ್ನು ನಾನು ನಿಮಗೆಲ್ರಿಗೂ ಕೂಡ ತಿಳಿಸ್ಬೇಕು. ಕಳೆದ ಭಾನುವಾರವಂತೂ ನಾನು ವಿಶೇಷವಾಗಿ ಸೋಮವಾರದ ಹುಣ್ಣಿಮೆಯ ಕುರಿತಾಗಿ ಒಂದು ತಂತ್ರಸಾರವನ್ನು ತಿಳಿಸ್ಕೊಟ್ಟಿದ್ದೆ. ಈ ಭಾನುವಾರ ನಾನು ನಿಮ್ಮೆಲ್ಲರಿಗೂ ಕೂಡ ಏನು ತಿಳಿಸ್ಕೊಡ್ತೀನಿ ಅಂದರೆ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತ ವನಸಿರಿ. ಈ ವನಸಿರಿಯ ಪರಿಚಯ ತಮ್ಮೆಲ್ಲರಿಗೂ ಕೂಡ ಇದೆ. ಈ ವನಸಿರಿಯ ಪರಿಚಯ ತಮ್ಮೆಲ್ಲರಿಗೂ ಕೂಡ ಇದೆ. ಯಾವ ವನಸಿರಿ ಅದು? ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಗಣಪನ ಸಂಪೂರ್ಣ ಕೃಪಾಶೀರ್ವಾದ ಇರತಕ್ಕಂಥ ವನಸಿರಿ. ಆ ವನಸಿರಿ ಯಾವುದು? ಬಿಳಿ ಎಕ್ಕದ ಗಿಡ. ಬಿಳಿ ಎಕ್ಕದ ಗಿಡ ಮಹತ್ವ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಗುರುಗಳು ನಮಗೆ ಸಾಕಷ್ಟು ಬಾರಿ ತಿಳಿಸಿದ್ದಾರೆ. ಆದರೆ ಬಿಳಿ ಎಕ್ಕದ ಗಿಡಕ್ಕೆ ಗಣಪನ ಅನುಗ್ರಹ ಏನು, ಗಣಪನಿಗೂ ಬಿಳಿ ಎಕ್ಕದ ಗಿಡಕ್ಕೂ ಏನು ಸಂಬಂಧ ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಭಾನುವಾರದ ಕಾರ್ಯಕ್ರಮದಲ್ಲಿ. ಅದನ್ನು ಚಿಟಕಾಗಿ ಎರಡು ಲೈನಲ್ಲಿ ಹೇಳ್ತೀನಿ. ಬಿಳಿ ಎಕ್ಕದ ಗಿಡ ಸಾವಿರಾರು ವರ್ಷಗಳ ಹಿಂದೆ ಅದು ಉತ್ಪತ್ತಿ ಆಗಿರ್ತಕ್ಕಂಥ ಗಿಡದ ಬೇರಿನಲ್ಲಿ ತಾವು ನೋಡಿದ್ದೆ ಆದರೆ ವರ್ಷಗಳಾಗಿರ್ಬೇಕು, ಅದಕ್ಕೆ ವಯಸ್ಸಾಗಿರಬೇಕು, ಸಾಕಷ್ಟು ವಯಸ್ಸಾಗಿರಬೇಕು ಗಿಡಕ್ಕೆ. ಆಗ ಮಾತ್ರ ತಾವು ಇದನ್ನು ಗಮನಿಸ್ಬೋದು. ಸಾಕಷ್ಟು ವಯಸ್ಸಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ಗಣಪತಿಯ ರೂಪ, ಗಣಪತಿಯ ಮೂರ್ತಿಯ ಆ ಒಂದು ಬಿಂಬ ಮೂಡಿರ್ತಕ್ಕಂಥದ್ದಿರುತ್ತೆ. ಇದು ನಿಜ, ಇದು ಸತ್ಯ. ತಾವಿದನ್ನು ಪರೀಕ್ಷೆ ಮಾಡಿ ನೋಡ್ಬೋದು. ಹಂಗಂತ ಹೇಳಿ ಎಲ್ಲಿ ಬಿಳಿ ಎಕ್ಕದ ಗಿಡ ಕಾಣಿಸುತ್ತೋ ಅಲ್ಲೆಲ್ಲರೂ ಹೋಗಿ ತಾವು ಕೊಡ್ಲಿ ಹಾಕ್ತಕ್ಕಂಥದ್ದಲ್ಲ. ಬಿಳಿ ಎಕ್ಕದ ಗಿಡವನ್ನು ಮುಟ್ತಕ್ಕಂಥದ್ದು ನಾವು ಅಂದುಕೊಂಡಷ್ಟು ಈಸಿ ಅಲ್ಲ.
ನೀವು ಸಾಧಾರಣವಾಗಿ ಹೋಗಿ ಯಾವುದೋ ಒಂದು ಮರ ಕಡ್ದಂಗೆಲ್ಲ ಬಿಳಿ ಎಕ್ಕದ ಗಿಡಕ್ಕೆ ತಾವು ಕೊಡ್ಲಿ ಹಾಕ್ತಕ್ಕಂಥದ್ದು, ಇಲ್ಲಾಂದರೆ ಚಾಕು ಹಾಕ್ತಕ್ಕಂಥದ್ದು. ಈಗಲೇ ಹೇಳ್ತಾ ಇದ್ದೇನೆ, ಬಿಳಿ ಎಕ್ಕದ ಗಿಡದಿಂದ ಒಂದು ಸಣ್ಣ ಇಷ್ಟದ ರೆಂಬೆ ಕಟ್ ಮಾಡ್ಕೊಳ್ಬೇಕಾದ್ರೂ ಕೂಡ ಒಂದಲ್ಲ 10 ಬಾರಿ ಅಲ್ಲ 100 ಬಾರಿ 1000 ಬಾರಿ ತಾವು ಆಲೋಚನೆಯನ್ನು ಮಾಡಿ ಆ ಗಿಡಕ್ಕೆ ಕೈ ಹಾಕಬೇಕು. ಯಾಕೆ ಅಂದರೆ ಆ ಗಿಡಕ್ಕೆ ಅಷ್ಟು ಶಕ್ತಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇರ್ತೀವಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ, ಬಿಳಿ ಎಕ್ಕದ ಎಲೆಯಲ್ಲೂ ಕೂಡ ತಾವು ಅನುಷ್ಠಾನ ಮಾಡಬೇಕಾದ್ರೆ ಮೊದಲನೇದಾಗಿ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ಅದರ ಅನುಗ್ರಹವನ್ನು ಪಡ್ಕೊಂಡದ್ದಾದ ಮೇಲೇ ತಾವು ಎಲೆಯನ್ನು ತೊಗೊಂಡು ಬರಬೇಕು ಅಂತ ಹೇಳಿ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ವನಸಿರಿ, ಈ ವನಸಿರಿ ತಾವೇನಪ್ಪ, ಬಿಳಿ ಎಕ್ಕದ ಗಿಡ. ಈ ವನಸಿರಿಯಿಂದ ತಮಗೆ ಉಪಯೋಗ ಆಗಬೇಕಾಗಿರ್ತಕ್ಕಂಥದ್ದು ಏನಪ್ಪ ನೋಡಿ, ಆಷಾಢ ಮಾಸ. ಆಷಾಢ ಮಾಸದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ಥಿರ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಗೊಳ್ಳಬೇಕು. ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕು. ಅದಕ್ಕಾಗಿ ಈಗಾಗಲೇ ಸಾಕಷ್ಟು ತಂತ್ರಸಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿ ಈ ಬಾರಿಯೂ ಕೂಡ, ಈ ಭಾನುವಾರವೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಚುಟುಕಾಗಿರ್ತಕ್ಕಂಥ ತಂತ್ರಸಾರವನ್ನು ಅದ್ಭುತವಾಗಿರ್ತಕ್ಕಂಥ ವನಸರಿಯ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದು ಈಗಲ್ಲ, ಮುಂದಿನ ಭಾಗದಲ್ಲಿ. ಈಗ ಸಾಧಾರಣವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕೇಳ್ತೀನಿ. ಈ ಆಷಾಢ ಮಾಸ ಅಂದರೆ ಕೆಟ್ಟದ್ದು, ಅದ್ರ ಬಗ್ಗೆ ಈಗಾಗಲೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತರ್ಕಗಳು ನಡೆದಿವೆ, ಅದರ ಬಗ್ಗೆ ಚರ್ಚೆನೂ ನಡೆದಿದೆ. ನಾವೆಲ್ರಿಗೂ ಕೂಡ ಸ್ಫುಟ ಇಟ್ಟ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಿಸ್ಸಂದೇಹವಾಗಿ, ಯಾವುದೇ ರೀತಿ ಸಂದೇಹವಿಲ್ದಿರ ನಿಸ್ಸಂದೇಹವಾಗಿ ಒಂದು ಘೋಷಣೆಯನ್ನು ಮಾಡಿದ್ದೇವೆ. ಏನಪ್ಪ ಅಂದರೆ ಆಷಾಢ ಮಾಸ ಯಾವ ಕಾರಣಕ್ಕೂ ಕೂಡ ಕೆಟ್ಟದಲ್ಲ ಅಂತ. ಆದರೆ ಒಂದಷ್ಟು ಜನ ಅಲ್ಪಜ್ಞಾನಿಗಳು ಅದನ್ನು ಏನು ಮಾಡಿಬಿಟ್ಟಿದ್ದಾರೆ, ಆಷಾಢ ಮಾಸ ಎಂಬತಕ್ಕಂಥ ಮಾತು ಬಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಭಾವಶೂನ್ಯ ಪ್ರತಿಕ್ರಿಯೆಯನ್ನು ಬಿಂಬಿಸ್ಬಿಟ್ಟಿದ್ದಾರೆ. ಏನಪ್ಪ, ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಅವಕಾಶ ಇಲ್ಲ, ಆಷಾಢ ಮಾಸದಲ್ಲಿ ನಾವೇನೋ ಮಾಡಬಾರ್ದು, ಆಷಾಢ ಮಾಸದಲ್ಲಿ ನಾವು ಮುಂದೆನೇ ಒರಿಬಾರ್ದು, ಹಂಗಂತ ಭಗವಂತ ಹೇಳಿದಾನ ಆಷಾಢ ಮಾಸ ಮುಗಿಯೋವರೆಗೂ ತಾವು ಜೀವನದಲ್ಲಿ ಏನೋ ಮಾಡಬೇಡ್ರಿ, ಸ್ತಬ್ಧವಾಗಿ ಕುತ್ಕೊಂಡ್ಬಿಡಿ ಅಂತ ಹೇಳಿದಾರ ಭಗವಂತ. ನೀವು ಆಷಾಢ ಮಾಸ ಅಂತ ಹೇಳಿ ಏನೋ ಮಾಡಿದ್ರೆ ಕೂತ್ಕೊಂಡ್ಬಿಟ್ರೆ ನಿಮ್ಮ ಜೀವನ ನಡೆಯುತ್ತಾ? ಏನೂ ಮಾಡಬಾರ್ದು ಅಂದರೆ ನೀವೇನು ಕೆಲ್ಸಕ್ಕೆ ಹೋಗ್ತೀರಾ? ನೀವು ಕೆಲಸ ಮಾಡ್ತಾ ಇರೋದೇನಕ್ಕೆ? ನಿಮ್ಮ ಒಳ್ಳೇದಕ್ಕಾಗಿ. ಆಷಾಢ ಮಾಸ ಕೆಟ್ಟದು ಆದಮೇಲೆ ನಿಮ್ಮ ಒಳ್ಳೇದಕ್ಕೆ ನಿಮ್ಗೆಲ್ಲಾಗತ್ತೆ? ನಿಮ್ಗೆಲ್ಲ ಒಳ್ಳೇದಾಗತ್ತೆ? ನಿಮ್ಮ ಒಳ್ಳೇದಕ್ಕೆ ತಾನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ನೀವೇನಕ್ಕೆ ಹೋಗ್ತಾ ಇದ್ದೀರಾ? ನಿಲ್ಲಿಸ್ಬಿಡ್ಬೇಕಲ್ವಾ? ಕೆಲಸ ನಿಲ್ಲಿಸ್ಬಿಟ್ರೆ ನಾವು ಬದುಕೋಕ್ಕಾಗತ್ತಾ? ಆಗಲ್ಲ. ಅದೇ ರೀತಿ ಪ್ರಕೃತಿಯನ್ನು ನಾವು ಯಾವ ಕಾರಣಕ್ಕೂ ಕೂಡ ದೂಷಣೆ ಮಾಡಬಾರ್ದು. ಪ್ರಕೃತಿ ನಮ್ಮೆಲ್ರಿಗೂ ಇರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ವರ, ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಸಾಧಾರಣವಾಗಿ ಸಿಗೋದಿಲ್ಲ. ಆದರೆ ಈ ಒಂದು ವರ ನಾವು ಕೇಳಿ ಪಡೆದ್ರೂ ಕೂಡ ಸಿಗದೇ ಇರತಕ್ಕಂಥದ್ದನ್ನು ನಾವು ಕೇಳದೇ ಇರನೇ ಭಗವಂತ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿದ್ದಾನೆ. ನಮ್ಮೆಲ್ಲರ ಸೊತ್ತು ಪ್ರಕೃತಿ. ಪ್ರಕೃತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಸಾಕಷ್ಟು. ಈ ಒಂದು ಮಾಸದಲ್ಲಿ ಅತಿಯಾದ ಚಳಿ, ಅತಿಯಾದ ಶೀತವಾದ ವಾತಾವರಣ ಮತ್ತು ಅತಿಯಾದ ಮಳೆ, ಪ್ರಕೃತಿ ಎಲ್ಲೋ ಒಂದು ಕಡೆ ವಿಕೋಪಕ್ಕೆ ಹೋಗ್ತಕ್ಕಂಥ ಒಂದಷ್ಟು ಸಂದರ್ಭಗಳು, ಸಾಧ್ಯತೆಗಳು ಎದುರಾಗತ್ವೆ. ಅದಕ್ಕೋಸ್ಕರ ಆಷಾಢ ಮಾಸದಲ್ಲಿ ಸ್ವಲ್ಪ ಜೋಪಾನ ಎಂಬತಕ್ಕಂಥ ಮಾತನ್ನು ಹೇಳಿದರೆ ಹೊರತಾಗಿ ಆಷಾಢ ಮಾಸ ಕೆಟ್ಟದು ಎಂಬತಕ್ಕಂಥದ್ದು ಮೊದಲಿಂದನೂ ಯಾರು ಹೇಳಿಲ್ಲ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಆ ಜೋಪಾನ ಎಂಬತಕ್ಕಂಥ ಪದ ಅದರ ಬದಲಾಗಿ ತಾನಾಗ್ತಾನೆ ಬದಲಾಕೊಂಡು ಕೆಟ್ಟದು ಎಂಬತಕ್ಕಂಥದಕ್ಕೆ ಆ ಒಂದು ಹೆಸರನ್ನು, ಆ ಒಂದು ಶೀರ್ಷಿಕೆಯನ್ನು ಪಡ್ಕೊಂಡು ಒಂದು $1 ಹಾಕೊಂಡು ಕುತ್ಕೊಂಡ್ಬಿಟ್ಟಿದೆ. ಈಗ ನಾನು ಹೇಳೋದೇನಪ್ಪ ಅಂದರೆ, ಆಷಾಢ ಮಾಸ ನಿಜಕ್ಕೂ ಶಕ್ತಿಯುತ. ನಮ್ಮೆಲ್ಲರಿಗೂ ಕೂಡ ಹಣಕಾಸಿನ ಅವಶ್ಯಕತೆ ಇರುತ್ತೆ. ಆಷಾಢ ಮಾಸದಲ್ಲಿ ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗೃಹದಲ್ಲಿ ನೆಲೆಸಬೇಕು ಅಂತಂದರೆ ಬೇರೆ ಮಾಸಗಳಲ್ಲಿ ನೀವು ಏನು ಅನುಷ್ಠಾನ ಮಾಡ್ತೀರೋ ಅದು ಅಷ್ಟಕ್ಕಷ್ಟೇ ಕೈಗೂಡುತ್ತೆ ಹೊರತಾಗಿ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಸ್ಥಿರ ಮಹಾಲಕ್ಷ್ಮಿಯ ಅನುಷ್ಠಾನ ಅದು ನಿಜಕ್ಕೂ ಸಂಪೂರ್ಣವಾಗಿ ನಿಮ್ಗೆ ಕೈಗೂಡುತ್ತೆ. ಇದು ನಿಜ, ಇದು ನಿಜವಾದ ಮಾತು. ಏನಕ್ಕೆ ನಾನು ನಿಜವಾದ ಮಾತು ಅಂತ ಹೇಳಿ ಸ್ವಯಂಕೃತ ನಾನೇ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನಾನು ಹೇಳ್ತಕ್ಕಂಥದ್ದನ್ನು ತಾವು ಬರೀ ಬಾಯಿ ಮಾತಲ್ಲಿ ಕೇಳಿಸ್ಕೊಳ್ತಕ್ಕಂಥದ್ದೋ ಇಲ್ಲ ಶ್ರವಣಿಸ್ತಕ್ಕಂಥದ್ದೋ ಕಿವಿಲಿ ಕೇಳ್ತಕ್ಕಂಥದ್ದೋ ಅಲ್ಲ. ನೀವು ಬರೀ ಕೇಳಿಸ್ಕೋಬೇಡಿ, ಮಾಡಿ ಕೆಲಸ ಮಾಡಿ. ನಾನು ಹೇಳ್ಕೊಡ್ತಕ್ಕಂಥ ಅನುಷ್ಠಾನವನ್ನು ಮಾಡಿ, ಶ್ರದ್ಧಾಭಕ್ತಿಯಿಂದ ಮಾಡಿ, ಅಚಲ ಪ್ರಾರ್ಥನೆಯನ್ನು ಮಾಡಿ, ನಿಶ್ಚಲ ಮನಸ್ಸಿನಿಂದ ಸಂಕಲ್ಪವನ್ನು ಮಾಡಿ. ಯಾಕೆ ನಿಮಗೆ ಮಹಾಲಕ್ಷ್ಮಿ ಒಲಿಯೋದಿಲ್ಲ ನಾನು ನೋಡ್ತೇನೆ. ಇದನ್ನು ಎಲ್ಲರಲ್ಲೂ ಕೂಡ ಮನಸ್ಸಲ್ಲಿಟ್ಕೊಳ್ಬೇಕು. ಆಮೇಲೆ
ಏನಕ್ಕೆ ಒಂದಷ್ಟು ವಿಚಾರಗಳನ್ನು, ಧರ್ಮ ಸೂಕ್ಷ್ಮತೆಗಳನ್ನು ತಿಳಿಸಿದ್ದಾರೆ ಎಂಬುದರ ಕುರಿತಾಗಿ ಗುರೂಜಿಯವರು ನಾನು ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ನಾನು ಅದನ್ನು ಸ್ಪೆಷಲ್ಲಾಗಿ ತಿಳಿಸಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ಆಗ ತಾನೇ ವಿವಾಹಗೊಂಡಿರ್ತಕ್ಕಂಥ ನವದಂಪತಿಗಳಾಗಲಿ, ಸಾಧಾರಣವಾಗಿ ದಂಪತಿಗಳನ್ನು ಈ ಒಂದು ವಿಚಾರದಲ್ಲಿ ಬೇರೆ ಮಾಡ್ತಕ್ಕಂಥದ್ದು ಇದು ಪ್ರಕೃತಿದತ್ತವಾಗಿಯೂ ಹೌದು, ಶಾಸ್ತ್ರಬದ್ಧವೂ ಹೌದು. ಪ್ರಕೃತಿದತ್ತವಾಗಿ ವೈಜ್ಞಾನಿಕ ಹಿನ್ನೆಲೆಯೂ ಕೂಡ ಇದೆ, ವೈದ್ಯಕೀಯ ಹಿನ್ನೆಲೆಯೂ ಕೂಡ, ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಹಿನ್ನೆಲೆಯೂ ಕೂಡ ಇದೆ, ಹೌದು. ಇದರ ಜೊತೆಗೆ ಪ್ರಕೃತಿಯಲ್ಲಾಗ್ತಕ್ಕಂಥ ಒಂದಷ್ಟು ವಿಕೋಪ ಬದಲಾವಣೆಗಳು ಹೌದು. ಇದಕ್ಕೂ ಕೂಡ ಎಲ್ಲ ರೀತಿ ವೈಜ್ಞಾನಿಕ, ವೈದ್ಯಕೀಯ, ಆಧ್ಯಾತ್ಮಿಕ ಎಲ್ಲ ಹಿನ್ನೆಲೆಯೂ ಕೂಡ ಇದೆ. ನೋಡಿ, ಈ ಒಂದು ಶಾಸ್ತ್ರ ಹಿಂದಿನ ಪೂರ್ವಜರು ಮಾಡಿರತಕ್ಕಂಥದಕ್ಕೆ ಎಲ್ಲ ರೀತಿ, ಈಗ ಜನ ಏನಾಗೋಗಿದೆ ಅಂದರೆ ಯಾರೂ ಕೂಡ ಈ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನಂಬ್ತಾ ಇಲ್ಲ. ಎಲ್ಲರೂ ಕೂಡ ಈ ಒಂದು ಸೈನ್ಸ್ ಅನ್ನೋದನ್ನು ನಂಬ್ತಾ ಇದ್ದಾರೆ. ಆದರೆ ಸೈನ್ಸ್ ಬರೋದಕ್ಕಿಂತ ಮುಂಚೆ ನಮ್ಮ ಆಧ್ಯಾತ್ಮ ಬಂದಿದೆ ಅಲ್ವಾ? ಸೈನ್ಸನ್ನು ನಾವು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನು ಮೊದಲಿಂದನೂ ಇದೆ, ನಾನು ಇಲ್ಲ ಎಂಬತಕ್ಕಂಥ ಮಾತನ್ನು ನಾನು ಹೇಳ್ತಾನೇ ಇಲ್ಲ. ಆದರೆ ಅದು ಜಾಸ್ತಿ ಆಗಿದೆ ಯಾವಾಗ? ಇತ್ತೀಚಿನ ದಿನಮಾನಗಳಲ್ಲಿ ಅಲ್ವಾ? ಅದಕ್ಕೋಸ್ಕರ ಮೊದಲೆಲ್ಲ ಹಳ್ಳಿ ಜನಕ್ಕೆ ಸೈನ್ಸ್ ಅಂದರೆ ಏನು ಗೊತ್ತಿತ್ತು? ಸೈನ್ಸ್ ಅಂದರೆ ಏನು ಅಂತಾರೆ. ಆದರೆ ಅಧ್ಯಾತ್ಮ ಅಂದರೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಆಧ್ಯಾತ್ಮ, ಶಾಸ್ತ್ರ, ಸಂಪ್ರದಾಯ, ಅದರ ಒಂದಷ್ಟು ಪರಿಚಯ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆದರೆ ಸೈನ್ಸಿನ ಪರಿಚಯ ಯಾರಿಗಿದೆ? ಯಾರಿಗೂ ಇಲ್ಲ. ತಿಳಿದಿರ್ತಕ್ಕಂಥವ್ರಿಗೆ ಮಾತ್ರ, ಪುಸ್ತಕದಲ್ಲಿ ಓದಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ವಾ? ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ತಿಳಿಸೋದಾದರೆ ಆಷಾಢ ಮಾಸಕ್ಕೆ ಸೈನ್ಸಿಂದನೂ ಕೂಡ ಒಂದಷ್ಟು ಉತ್ತರಗಳಿದ್ದಾವೆ. ಇದಕ್ಕೆ ನಾನು ಇಲ್ಲ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ. ಸೈನ್ಸಿನ ಮುಖಾಂತರನೇ ಬರೋದಾದರೆ ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದೆ ಒಂದಷ್ಟು ವಿಚಾರಗಳನ್ನು. ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂದರೆ ಆಷಾಢ ಮಾಸ ಸಂಪೂರ್ಣವಾಗಿ ಲಾಭದಾಯಕವೇ ಹೊರತಾಗಿ ಇದು ನಷ್ಟ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಲಾಭದಾಯಕನೇ ಹೌದು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದರೆ ಆಷಾಢ ಮಾಸದ ಅಸಲಿ ಲಾಭವನ್ನು ತಾವು ಪಡ್ಕೊಳ್ಬೇಕು ಅಂದರೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಆಗ ಗೊತ್ತಾಗತ್ತೆ ಈ ಒಂದು ಆಷಾಢ ಮಾಸದ ಸೊಬಗು, ಸೊಗಸು ಎರಡೂ ಕೂಡ. ಯಾಕೆಂದರೆ ಈಗ ತಾಯಿ ಮಹಾಲಕ್ಷ್ಮಿಯ ಕೃಪೆ ನಮಗೆ ಬಹಳ ಈಸಿಯಾಗೆ ಸಿಗುತ್ತೆ. ಯಾಕೆಂದರೆ ತಾಯಿ ಮಹಾಲಕ್ಷ್ಮಿ ಚಂಚಲೆ ಅಲ್ವಾ? ನೋಡಿ, ಸಾಧಾರಣವಾಗಿ ನಿಮ್ಮ ಹತ್ರ ಒಂದು 100 ರೂಪಾಯಿ ಜೇಬಲ್ಲಿದೆ ಅಂದರೆ ಆ 100 ರೂಪಾಯಿ ನೀವು ಎಷ್ಟೇ ಪ್ರಯತ್ನ ಪಡಿ ಉಳಿಸ್ಕೊಳ್ಳಿಕ್ಕೆ, ಇನ್ನೆಷ್ಟು ಪ್ರಯತ್ನ ಪಡಿ ಉಳಿಸ್ಕೊಳ್ಳಿಕ್ಕೆ ಆ ಜೇಬಲ್ಲ 100 ರೂಪಾಯಿ ನಿಲ್ಲೋದಿಲ್ಲ. ಯಾವುದೋ ಒಂದು ಪರಿಸ್ಥಿತಿ ಬರುತ್ತೆ, ಒಂದು ಸಂತೋಷದ ಪರಿಸ್ಥಿತಿಯಲ್ಲೇ ತಾವು ಖರ್ಚು ಮಾಡ್ಬೋದು, ಇಲ್ಲ ಯಾವುದಾದ್ರೂ ಒಂದು ಅತೀತ ದುರ್ಗಮ ಪರಿಸ್ಥಿತಿಯಲ್ಲೇ ತಾವು ಖರ್ಚು ಮಾಡ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಆ 100 ರೂಪಾಯಿ ಚಿರಕಾಲ ಹಾಗೆ ನಿಂತ್ಕೊಳ್ಳುತ್ತಾ ಶಾಶ್ವತವಾಗಿ? ಚಾನ್ಸೇ ಇಲ್ಲ. ಹಂಗಂತ ಹೇಳಿ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಹಣದ ಬಗ್ಗೆ ನಿಮಗೆ ದುರಾಸೆ ಬೇಡ. ನಿಮ್ಮಲ್ಲಿರ್ತಕ್ಕಂಥ ಹಣದ ಬಗ್ಗೆ ದುರಾಸೆ ಬೇಡ. ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಇಷ್ಟು ಹಣ ಇದೆ, ನಾನು ಇದನ್ನು ಯಾವ ಕಾರಣಕ್ಕೂ ಕೂಡ ಖರ್ಚು ಮಾಡಬಾರ್ದು, ಇದನ್ನು ಹಾಗೇ ಇಟ್ಕೊಳ್ಬೇಕು ಅಂತಂದರೆ ನೀವೇನು ಇಟ್ಕೊಂಡಿರ್ತೀರಲ್ಲ ಹಣ, ಅದಷ್ಟು ಮಾತ್ರ ಹಾಗೇ ಇರುತ್ತೆ, ಅದು ಡಬಲ್ ಆಗೋದಿಲ್ಲ. ಆ ಹಣ ಡಬಲ್ ಆಗಬೇಕು ಅಂದರೆ ಒಂದು ಕೊಡಬೇಕು, ತಗೊಳ್ತಾ ಇರಬೇಕು, ಹಣವನ್ನು ಖರ್ಚು ಮಾಡಲೇಬೇಕು, ಅದು ಡಬಲ್ ಆಗಬೇಕು ಅಂತಂದರೆ. ಆದರೆ ನಾವಿಲ್ಲೇನಾದರೂ ಜಿಪಣತನ ತೋರಿಸಿ ತಾಯಿ ಮಹಾಲಕ್ಷ್ಮಿಯನ್ನು ನಾವು ಬಂದಿ ಮಾಡಿ ಇಟ್ಕೊಳ್ತೀವಿ ಅಂಥೇಳಿ ನಾವೇನಾದರೂ ಅದನ್ನು ಹಾಗೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಅದು ಹಾಗೆ ಇರುತ್ತೆ ಹೊರತಾಗಿ ನೀವು ಕೂಡ ಬೆಳವಣಿಗೆ ಆಗೋದಿಲ್ಲ, ನಿಮ್ಮ ಜೀವನವೂ ಕೂಡ ಅಷ್ಟಕ್ಕೆ ಸೀಮಿತವಾಗಿರುತ್ತೆ, ಅದು ಡಬಲ್ ಆಗೋದಿಲ್ಲ. ಇರೋದರಲ್ಲೇ ಅದರ ಸುಖನೂ ಅನುಭವಿಸ್ಲಿಕ್ಕಾಗೋದಿಲ್ಲ, ಅದರಿಂದ ದುಃಖಗಳನ್ನೇ ಅನುಭವಿಸ್ತಾ ಇರ್ತೀರಿ, ಆರೋಗ್ಯದ ಸಮಸ್ಯೆಗಳನ್ನೇ ಎದುರಿಸ್ಕೊಳ್ತೀರಿ, ರೋಗ ರುಜಿನಗಳಿಗೆ ದಾರಿ ಆಗುತ್ತೆ, ಎಲ್ಲವನ್ನು ಕೂಡ ಮೈ ಮೇಲೆ ಹಾಕ್ಕೊಳ್ತೀರಿ. ಅದಕ್ಕೋಸ್ಕರ ಹಣದ ಆಸೆ ಬೇಡ, ಹಣದ ದುರಾಸೆ ಬೇಡ. ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ, ಸಂಕಷ್ಟ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಯಾವ ರೀತಿ ಸಂಕಷ್ಟ? ಆರ್ಥಿಕ ಸಂಕಷ್ಟ ಯಾವ ರೀತಿ? ಒಬ್ಬ ದುಡ್ಡು ಇರೋನಿಗೂ ಆರ್ಥಿಕ ಸಂಕಷ್ಟ ಇರುತ್ತೆ. ಇರ್ತಕ್ಕಂಥ ಹಣವನ್ನು ಹೇಗೆ ನೋಡ್ಕೊಳ್ಳಪ್ಪ, ಇದು ಯಾವ ರೀತಿ ಖರ್ಚು ಮಾಡಬೇಕಪ್ಪ ಎಂಬತಕ್ಕಂಥ ಟೆನ್ಷನ್ನು. ಹಣ ಇಲ್ಲದೆ ಇರೋವನಿಗೆ ಹಣವಿಲ್ವೇ ಇಲ್ಲಪ್ಪ ಎಂಬತಕ್ಕಂಥ ಟೆನ್ಷನ್ನು, ಎಲ್ಲ ಇದ್ದವನಿಗೆ ಏನೂ ಇಲ್ವಲ್ಲಪ್ಪ ಎಂಬತಕ್ಕಂಥ ಟೆನ್ಷನ್ನು, ಏನೂ ಇಲ್ಲದೆ ಇರೋನಿಗೆ ಎಲ್ಲ ಇದೆ ಎಂಬತಕ್ಕಂಥ ಟೆನ್ಷನ್ನು. ಯಾವುದು ಟೆನ್ಷನ್ ಇಲ್ಲ ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ಆಲೋಚನೆ ಮಾಡಲೇಬೇಕು. ಬುದ್ಧಿಶಕ್ತಿಯ ಅವಶ್ಯಕತೆ ಇದೆ. ಇದೆಲ್ಲವನ್ನು ಕೂಡ ಒಂದು ಸ್ಥಿಮಿತವಾಗಿ ಇಟ್ಕೊಳ್ಳೋಳೆ ತಾಯಿ ಮಹಾಲಕ್ಷ್ಮಿ ಚಂಚಲೆ. ನಮ್ಮ ಮನಸ್ಸು ಯಾವತ್ತೂ ಕೂಡ ಸ್ಥಿರವಾಗಿ ನಿಂತ್ಕೊಳ್ಳೋದೇ ಇಲ್ಲ. ಸ್ಥಿರವಾಗಿ ನಿಂತ್ಕೊಳ್ಳತಕ್ಕಂಥದ್ದಕ್ಕೆ ಅಸಾಧ್ಯ, ಚಂಚಲ.
ಅಂತಹ ಒಂದು ಚಂಚಲೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ಈ ಒಂದು ಸುಸಂದರ್ಭ, ಇದು ನಷ್ಟನ, ಇದು ಕೆಟ್ಟದ್ದ, ಇದು ದುರ್ಲಭನ? ಚಾನ್ಸೇ ಇಲ್ಲ. ಇದು ಸಂಪೂರ್ಣವಾಗಿರ್ತಕ್ಕಂಥ ಲಾಭದಾಯಕ ಕ್ಷಣ ಅಂತಲೇ ಹೇಳ್ಬೋದು. ಆಷಾಢ ಮಾಸದಲ್ಲಿ ಮಾಡತಕ್ಕಂಥ ಗಣಪನ ಅನುಗ್ರಹದಿಂದ ಮಾಡತಕ್ಕಂಥ ಬಿಳಿ ಎಕ್ಕದ ಗಿಡದ ಅನುಷ್ಠಾನವನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಕಾಯ್ತಾ ಇರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಬೇಕು, ಹೌದು, ನೀವು ಹೇಳಿದ್ರಿ, ನಾವದಕ್ಕೆ ಅದೆಲ್ಲವೂ ಕೂಡ ಅರ್ಥ ಆಯಿತು. ಆದರೆ ಇಲ್ಲಿ ಗಣಪ ಏನಕ್ಕೆ? ನೀವು ಪ್ರಾರಂಭದ ಹಂತದಲ್ಲಿ ಹೇಳಿದ್ರಿ ಗಣಪನ ಅನುಗ್ರಹ, ಬಿಳಿ ಎಕ್ಕದ ಗಿಡದ ಅನುಷ್ಠಾನ ಅಂತ ಹೇಳಿ. ಆದರೆ ಇಲ್ಲಿ ಮತ್ತೆ ಸ್ಥಿರ ಮಹಾಲಕ್ಷ್ಮಿ ಅನುಷ್ಠಾನ ಏನಕ್ಕೆ ಬರ್ತಾ ಇದೆ? ಸ್ಥಿರ ಮಹಾಲಕ್ಷ್ಮಿ ಅನುಷ್ಠಾನಕ್ಕೂ ಗಣಪನಿಗೂ ಏನು ಸಂಬಂಧ? ಇದೆಲ್ಲದರ ಮಧ್ಯದಲ್ಲಿ ಆಯಿತು, ಸರಿ, ಒಪ್ಕೊಳ್ಳುವ. ಬಿಳಿ ಎಕ್ಕದ ಗಿಡದಿಂದ ಸ್ಥಿರ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಹೇಗೆ ಮಾಡಬೇಕು? ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ, ಏನಾದರೂ ಒಂದು ಶುಭ ಕಾರ್ಯ ಪ್ರಾರಂಭ ಮಾಡಬೇಕಾದ್ರೆ ಗಣಪನ ಅನುಗ್ರಹ ನಮಗೆ ಬೇಕಾ ಬೇಡವಾ? ಹಾಗೆ ಪ್ರತಿ ಸತಿ ಗಣಪನನ್ನು ನಾವು ಬರೀ ಒಂದು ಮಂತ್ರದಿಂದ, ಒಂದು ಶಬ್ದದಿಂದ, ಒಂದು ಸ್ವರದಿಂದ, ಒಂದು ನಾಮಕ ಸಂಕೀರ್ತನದಿಂದ, ಇಲ್ಲಾಂದರೆ ಒಂದು ಕೀರ್ತನೆಗಳಿಂದನೂ ಆರಾಧನೆಯನ್ನು ಮಾಡ್ತಾ ಇದ್ವಿ. ಆದರೆ ಗಣಪನ ಒಂದು ಸಂಕೇತವನ್ನೇ ಇಟ್ಕೊಂಡು ಅದರ ಅಸ್ತ್ರದಿಂದ, ಅದರ ಸಹಾಯದಿಂದ ಸಂಪೂರ್ಣವಾಗಿರತಕ್ಕಂಥ ಒಂದು ಆವಾಹನೆಯನ್ನು ಮಾಡಿ ಅಗ್ರಗಣ್ಯನು, ಆದಿಪೂಜಿತನು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿರ್ವಿಘ್ನವಾಗಿ ಅಗ್ರಗಣ್ಯನ ಒಂದು ಸ್ಥಾನವನ್ನು ಕೊಟ್ಟು ಬರ್ತಕ್ಕಂಥ ವಿಘ್ನಗಳನ್ನು ದೂರ ಮಾಡಿ ಆ ಒಂದು ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮೊದಲನೇದಾಗಿ ಭಗವಂತನನ್ನು ಜೊತೆನಲ್ಲಿಟ್ಕೊಂಡು ತಾಯಿ ಮಹಾಲಕ್ಷ್ಮಿಯನ್ನು ನಾವು ಪ್ರಾರ್ಥನೆಯನ್ನು ಮಾಡಿ ತಾಯಿಯನ್ನು ಕರೆದ್ರೆ ತಾಯಿ ಬರದೇ ಇರ್ತಾಳ? ಬಂದೇ ಬರ್ತಾಳೆ. ಅದಕ್ಕೋಸ್ಕರ ಮೊದಲನೇದಾಗಿ ಗಣಪನನ್ನು ಪ್ರಾರ್ಥನೆ ಮಾಡಬೇಕು. ಈಗ ನೀವೇನು ಮಾಡಬೇಕಂದ್ರೆ 3 ಬಿಳಿ ಎಕ್ಕದ ಎಲೆಯನ್ನು ತಗೊಳ್ಬೇಕು. 3 ಬಿಳಿ ಎಕ್ಕದ ಎಲೆಯನ್ನು ತಗೊಳ್ಬೇಕು. ನಾನು ಆಗಲೇ ಹೇಳಿದೆ, ಏಕಾಏಕಿ ಹೋಗಿ ಬಿಳಿ ಎಕ್ಕದ ಗಿಡಕ್ಕೆ ಕೈ ಹಾಕ್ತಕ್ಕಂಥದ್ದು ಬೇಡ. ಅದರಲ್ಲಿ ಮತ್ತಷ್ಟು ಸಮಸ್ಯೆಗಳೀಡಾಗತ್ತೆ, ಮತ್ತಷ್ಟು ಸಂಕಷ್ಟಗಳೀಡಾಗತ್ತೆ, ಬೇಡ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಅರಿಶಿನ, ಕುಂಕುಮ, ಒಂದು ಚೂರು ನೀರು, ಮತ್ತು ಒಂದು ಚೂರು ಹಾಲು, ಜೇನುತುಪ್ಪ, ಇವಿಷ್ಟನ್ನು ತೊಗೊಂಡೋಗ್ಬೇಕು. ಹಾಲು ಜೇನುತುಪ್ಪ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ 2 ಬಾಳೆಹಣ್ಣಾದರೂ ತೊಗೊಂಡೋಗ್ಬೇಕು. 2 ಬಾಳೆಹಣ್ಣನ್ನು ತಗೊಂಡೋಗಿ, ವಿಳೆದೆಲೆ, ಅಡಿಕೆ, 2 ಬಾಳೆಹಣ್ಣು, ಇವಿಷ್ಟನ್ನು ತಗೊಂಡೋಗಿ ಬಿಳಿ ಎಕ್ಕದ ಗಿಡದ ಹತ್ರ ಪ್ರಾರ್ಥನೆಯನ್ನು ಮಾಡಿ, ಒಂದು ಚೂರು ನೀರನ್ನು ಹಾಕಿ, ಬಿಳಿ ಎಕ್ಕದ ಗಿಡದ ಆ ಒಂದು ರೆಂಬೆ, ಮೇನ್ ಸೊಂಟ ಏನಿದೆ, ಆ ಒಂದು ಗಿಡದ ಸಂಪೂರ್ಣವಾಗಿರ್ತಕ್ಕಂಥ ಕಾಂಡ, ಆ ಒಂದು ಜಾಗಕ್ಕೆ ಒಂದು ಚೂರು ನೀರನ್ನು ಹಾಕಿ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಇಟ್ಟು ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ತಾವು ತೆಗೆದುಕೊಂಡು ಹೋಗಿರತಕ್ಕಂಥ ಆ ಒಂದು ವಿಳೆದೆಲೆ, ಅಡಿಕೆ ಮತ್ತು ಬಾಳೆಹಣ್ಣು, ಅದರ ಜೊತೆಗೆ ಸ್ವಲ್ಪ ನಾಣ್ಯ, ಕಾಣಿಕೆ, ಇವಿಷ್ಟನ್ನು ಕೂಡ ಅಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆಯನ್ನು ಮಾಡಿದ್ದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಆಗ ಆ ಬಿಳಿ ಎಕ್ಕದ ಎಲೆಯನ್ನು ಗಣಪನನ್ನು ಪ್ರಾರ್ಥನೆಯನ್ನು ಮಾಡಿ, ಸ್ಥಿರ ಮಹಾಲಕ್ಷ್ಮಿಯ ಅನುಷ್ಠಾನಕ್ಕಾಗಿ ನಿನ್ನನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಪ್ಪ, ನಿನ್ನ ಸಹಾಯ ನನಗೆ ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಆಗ ಆ ಒಂದು ಗಿಡದಿಂದ 3 ಎಲೆ ಕಿತ್ಕೊಂಡು ಬನ್ನಿ. ಕಿತ್ಕೊಳ್ಬೇಕಾದ್ರೆ ತಮ್ಮೆಲ್ಲರಿಗೂ ಕೂಡ ಒಂದು ಮನವಿಯನ್ನು ಮಾಡಿಕೊಳ್ತೀನಿ, ನಿಮ್ಮ ಉಗುರನ್ನು ಬಳಸಬೇಡಿ. ನಿಮ್ಮ ಉಗುರಿಂದ ಕಿತ್ತಬಾರ್ದು. ಹೋಯ್ತು ಅಲ್ಲಿಗೆ, ಅದು ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ಶಕ್ತಿ ಕಳೆದುಕೊಳ್ಳುತ್ತೆ. ಯಾವುದೇ ರೀತಿ ಶಸ್ತ್ರದ ಸಹಾಯ ಬೇಡ. ಬಿಳಿ ಎಕ್ಕದ ಎಲೆಯನ್ನು ಸುಮ್ಮನೆ ಹೀಗೆ ಕಿತ್ತರೆ ಬರುತ್ತೆ. ಯಾವುದೇ ರೀತಿ ಶಸ್ತ್ರದ ಅವಶ್ಯಕತೆಯೂ ಇಲ್ಲ, ಸಹಾಯವೂ ಕೂಡ ಬೇಡ. ಕಬ್ಬಿಣ ತಾಗಿಸಬೇಡಿ. ಯಾಕೆ ಅಂದರೆ ಶಸ್ತ್ರ ಅಂದರೆ ಕಬ್ಬಿಣದ ಅವಶ್ಯಕತೆ ಇದ್ದೇ ಇರುತ್ತೆ. ಆ ಒಂದು ಕಬ್ಬಿಣವನ್ನು ತಾಗಿಸಿದ್ರೂ ಕೂಡ ಸಂಪೂರ್ಣವಾಗಿ ಅದು ನಿಶಕ್ತಿ ಆಗೋಗುತ್ತೆ, ಅದರಲ್ಲಿರ್ತಕ್ಕಂಥ ಶಕ್ತಿ ಕಳೆದೋಗುತ್ತೆ. ಆಮೇಲೆ ತಾವು ಎಲೆಯನ್ನು ಕಿತ್ಕೊಂಡ ಮೇಲೆ ಕಿತ್ಕೊಂಡಿರ್ತಕ್ಕಂಥ ಎಲೆಯನ್ನು ನಾನು ಮತ್ತೆ ಹೇಳುವವರೆಗೂ ಕೂಡ ಭೂಸ್ಪರ್ಶ ಮಾಡ್ತಕ್ಕಂಥದ್ದು ಬೇಡ. ಭೂಸ್ಪರ್ಶ ಮಾಡ್ತಕ್ಕಂಥದ್ದು ಬೇಡ ಪ್ರಾರಂಭದ ಹಂತದಲ್ಲಿ. ಇದೆಲ್ಲವೂ ಕೂಡ ಆದಮೇಲೆ ತಾವು ಮನಸ್ಸಲ್ಲಿ ಕೇಳ್ಬೋದು, ಒಳ್ಳೆ ಕಾಣಿಕೆ ಇಡಿ ಅಂತಂದರೆ ಗಿಡದ ಹತ್ರ ಇಟ್ಟು ಬಂದರೆ ಏನು ಸಮಸ್ಯೆ ಇಲ್ವಾ? ದುಡ್ಡನ್ನು ಆ ರೀತಿಯಲ್ಲಿ ಇಟ್ಟು ಬರ್ಬೋದಾ? ಈಗ ತಾವು ಅರ್ಥ ಮಾಡ್ಕೊಳ್ಬೇಕು. ಆಗದ್ಮೇಲೆ ಆ ಕಾಣಿಕೆಯನ್ನು ಇಟ್ಟಿರ್ತಕ್ಕಂಥದ್ದನ್ನು ನಾನು ತೊಗೊಂಡು ಬರಬೇಕು, ನಿಮ್ಮ ಜೊತೆನೇ ತೊಗೊಂಡ್ಬರ್ಬೇಕು. ತೊಗೊಂಡು ಬಂದು ಆ ಕಾಣಿಕೆಯನ್ನು ಜೋಪಾನವಾಗಿ ಇಟ್ಕೊಂಡಿರಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಏನಪ್ಪ ಅಂದರೆ, ಆ ಬಿಳಿ ಎಕ್ಕದ ಎಲೆಯನ್ನು ಸಂಪೂರ್ಣವಾಗಿ ಅರಿಶಿನದಲ್ಲಿ ತೊಳಿಬೇಕು, ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ದಾದ ಮೇಲೆ ಆ 3 ಎಲೆಯಲ್ಲೂ ಕೂಡ ಒಂದು ಎಲೆಯಲ್ಲಿ ಗಮ್, ಒಂದು ಎಲೆಯಲ್ಲಿ ಕ್ಲೀಮ್, ಇನ್ನೊಂದು ಎಲೆಯಲ್ಲಿ ಶ್ರೀಮ್. ಒಂದು ಎಲೆಯಲ್ಲಿ ಗಮ್, ಇನ್ನೊಂದು ಎಲೆಯಲ್ಲಿ ಕ್ಲೀಮ್, ಇನ್ನೊಂದು ಎಲೆಯಲ್ಲಿ ಶ್ರೀಮ್. ಇವು 3 ಕೂಡ ಅಪ್ಪಟ ಶ್ರೀಗಂಧಕ್ಕೆ ಒಂದೇ ಒಂದು ಚೂರು ಗೋಮೂತ್ರ, ಅಪ್ಪಟ ಶ್ರೀಗಂಧಕ್ಕೆ ಒಂದೇ ಒಂದು ಚೂರು ಗೋಮೂತ್ರವನ್ನು ಮಿಶ್ರಣ ಮಾಡಿ
ತುಳಸಿ ಕಡ್ಡಿಯ ಸಹಾಯದೊಂದಿಗೆ ಆ ಒಂದು ಎಲೆಯಲ್ಲಿ ಬರಿಬೇಕು. ಬರೆದಿದ್ದಾದ ಮೇಲೆ ಆ ಒಂದು ಎಲೆಯಲ್ಲಿ ತಾವು ಇಟ್ಟಿರ್ತಕ್ಕಂಥ ನಾಣ್ಯವನ್ನು 3 ಭಾಗ ಮಾಡಿ. ನಾನು 3 ಭಾಗ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂದರೆ ತಾವು ಇಡಬೇಕಾದ್ರೆ 3 ಭಾಗ ಮಾಡುವಷ್ಟು ನಾಣ್ಯವನ್ನು ಅಲ್ಲಿ ಇಟ್ಬಿಡ್ಬೇಕು. ಈಗ ಅರ್ಥ ಆಯ್ತಾ ನಿಮಗೆ? ಅರ್ಥ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಪ್ರಾರಂಭದ ಹಂತದಲ್ಲಿ ನಾಣ್ಯವನ್ನು ಇಡಿ ಅಂತ ನಾನು ಹೇಳಿದೆ. ಇಡಬೇಕಾದ್ರೆ ಈಗ ತಾವು 3 ಭಾಗ ಮಾಡ್ಕೊಳ್ಬೇಕಲ್ವಾ? ಆ 3 ಭಾಗವಾಗಿ ಆ ನಾಣ್ಯವನ್ನು ಎಷ್ಟು ಪ್ರಮಾಣದಲ್ಲಿ ಇಡಬೇಕೋ ಅಷ್ಟು ಪ್ರಮಾಣ ಇಟ್ಬಿಡಿ. ಅದಾದಮೇಲೆ ತಾವಿಲ್ಲಿ ಈಸಿಯಾಗಿ 3 ಭಾಗ ಮಾಡ್ಕೊಳ್ಬೋದು. ಆ 3 ಭಾಗ ಮಾಡ್ಕೊಂಡಿರ್ತಕ್ಕಂಥ ನಾಣ್ಯವನ್ನು ಒಂದು ಅರಿಶಿಣದ ಬಟ್ಟೆ ಸಣ್ಣದಾಗಿ, ನಿಮ್ಮ ಹಸ್ತ ಇದ್ದರೆ ಸಾಕು, ಅಷ್ಟಾಗ್ಸಿಲ್ಲ, ಅದನ್ನು ಅರಿಶಿಣದ ನೀರನ್ನಲ್ಲಿ ಅದ್ದಿ ಆ ಒಂದು ಅರಿಶಿಣ ಬಟ್ಟೆಯನ್ನು ಮಾಡಿಕೊಂಡು ಅದರ ಮಧ್ಯದಲ್ಲಿ ಆ ಒಂದು ನಾಣ್ಯವನ್ನು ಇಟ್ಟು ಆ ಬೀಜಾಕ್ಷರಿ ಮಂತ್ರದ ಮೇಲೆ ಇಡಬೇಕು. ಇದಾದ ಮೇಲೆ ಪ್ರತಿ ಎಲೆ ಮೇಲೂ ಕೂಡ ನಿಮ್ಮ ಉಂಗುರದ ಬೆರಳನ್ನು ಇಟ್ಟು ಯಾವ ಬೀಜಾಕ್ಷರಿ ಮಂತ್ರ ಇದೆಯೋ ಆ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡಬೇಕು. ಆ ಬೀಜಾಕ್ಷರಿ ಮಂತ್ರಗಳನ್ನು 48 ಬಾರಿ ಪಠನೆ ಮಾಡಿದ್ದಾದ ಮೇಲೆ ಆ 3 ಗಂಟನ್ನು, ಆ ಒಂದು ನಾಣ್ಯದ ಗಂಟನ್ನು ಒಂದು ಎಲೆಯ ಮೇಲಿಟ್ಟು ಆ 3 ಎಲೆಯನ್ನು ಕೂಡ ಸೇರಿಸಿ ಅದನ್ನು ಸಂಪೂರ್ಣವಾಗಿ ಬಂಧನ ಮಾಡಿ. ಆ ಎಲೆಯ ಸಹಾಯದಿಂದ ಸಂಪೂರ್ಣವಾಗಿ ಅದನ್ನು ಮಡಚಿ ಬಂಧನ ಮಾಡಿ. ಅದಾದಮೇಲೆ ಹಸಿ ದಾರದ ಉಂಡೆಯ ಸಹಾಯವನ್ನು ತಗೊಂಡು ಆ ದಾರವನ್ನು ಸಂಪೂರ್ಣವಾಗಿ ಬಂಧಿಸಬೇಕು. ಇದನ್ನು ಹಾಗೆ ಪ್ರಾರ್ಥನೆಯನ್ನು ಮಾಡಿ ಸಂಜಾ ಕಾಲದ ತನಕ ಇದು ನಿಮ್ಮ ವಾಸ್ತುಗೃಹದಲ್ಲೇ ಇರಬೇಕು. ನನ್ನ ಮಾತನ್ನು ಕೇಳಿದ್ರೆ ನೀವು ಈ ಅನುಷ್ಠಾನವನ್ನು ಮಾಡಿದ್ದಾದ ನಂತರ ಭಾನುವಾರ ಆಗಿರುವ ಕಾರಣದಿಂದ ಸುತ್ತಮುತ್ತ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಹರಿಯುವ ನೀರಿದ್ರೆ ಆ ಹರಿಯುವ ನೀರಿಗೆ ಅದನ್ನು ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ಹರಿಯುವ ನೀರಿಲ್ಲ, ಸಮುದ್ರದ ತಟದಲ್ಲಿರ್ತಕ್ಕಂಥವ್ರು ಸಮುದ್ರಕ್ಕೆ ವಿಸರ್ಜನೆ ಮಾಡ್ಬೋದು. ಹರಿಯುವ ನೀರಿನ ಹತ್ರ ಇರ್ತಕ್ಕಂಥವ್ರು ಹರಿಯುವ ನೀರಿಗೆ ಸಮರ್ಪಣೆಯನ್ನು ಮಾಡ್ಬೋದು. ಯಾರಾದರೂ ಮನೆ ಹತ್ರ ಕೆರೆ ಇದ್ದರೆ ಕೆರೆಗೆ ಸಮರ್ಪಣೆಯನ್ನು ಮಾಡ್ಬೋದು. ಒಟ್ಟಿನಲ್ಲಿ ಅದನ್ನು ಜಲಕ್ಕೆ ಸಮರ್ಪಣೆಯನ್ನು ಮಾಡಬೇಕು. ಇದನ್ನು ತಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಳಿ. ಇಲ್ಲಿ ಯಾರ ಮನೆ ಹತ್ರ ಜಲವಿಲ್ವೋ ಅದನ್ನು ಸಂಜೆವರೆಗೂ ಕೂಡ ತಾವು ಹಾಗೆ ಇಟ್ಕೊಂಡು ಸಂಜೆ ಅದನ್ನು ತಾವು ಯಾವುದಾದ್ರೂ ಒಂದು ತಾಮ್ರದ ಚೆಂಬು, ಅಂದರೆ ತಾಮ್ರದ ಬಿಂದಿಗೆ, ಕಳಶವನ್ನು ಇಡ್ತಿರಲ್ಲ, ಆ ಒಂದು ಬಿಂದಿಗೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಅದರಲ್ಲಿ ಜಲವನ್ನು ತುಂಬಿಸಿ ಆ ಒಂದು ಜಲದ ಒಳಗಡೆ ಆ ಒಂದು ಗಂಟನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಅದನ್ನು ಹಾಗೆ ಬಿಡಿ. ಅವತ್ತು ರಾತ್ರಿವರೆಗೂ ಸಂಪೂರ್ಣವಾಗಿ ಅದು ಹಾಗೇ ಇರಲಿ. ಅದಾದ ಮೇಲೆ ಬೆಳಗ್ಗೆ ಅದನ್ನು ತೆಗೆದು ಆ ಒಂದು 3 ಗಂಟನ್ನು ಕೂಡ ಅದೇ ರೀತಿ ಇಟ್ಕೊಳ್ಳಿ. ಆ ಎಲೆಯನ್ನು ಹಸಿರು ಗಿಡದ ಬುಡಕ್ಕೆ ಹಾಕ್ಬಿಡಿ. ಆ 3 ಗಂಟನ ತಾವು ಅತಿ ಶೀಘ್ರದಲ್ಲಿ ಎಲ್ಲಾದರೂ ನೀರಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋದೆ ಆ ಒಂದು ಗಂಟನ್ನು ಅಲ್ಲಿ ಸಮರ್ಪಣೆಯನ್ನು ಮಾಡಿಬಿಡಿ. ಇದಿಷ್ಟನ್ನು ಮಾಡಿದ್ರೆ ನಿಮ್ಮ ಕಾಯಕ ಸಂಪೂರ್ಣವಾಗಿ ಲಾಭದಾಯಕವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಸ್ಥಿರ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರುತ್ತೆ. ಇದು ನಿಸ್ಸಂದೇಹವಾಗಿ ಈ ಒಂದು ಕಾರ್ಯಕ್ರಮ ZEE5ನಲ್ಲಿ ಮತ್ತೆ ಮರುಪ್ರಸಾರ ಆಗುತ್ತೆ. ಇದನ್ನು ಮತ್ತೊಮ್ಮೆ ತಾವು ನೋಡ್ಕೊಳ್ಬಹುದು. ಇದರ ಅನುಷ್ಠಾನವನ್ನು ತಾವು ಚಾಚು ತಪ್ಪದಿರ ಆಚರಣೆಯನ್ನು ಮಾಡಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ಮಾಡೋದ್ರ ಮುಖಾಂತರ ಮುಂದೆ ರಾಶಿ ಫಲವನ್ನು ಕೂಡ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ರಾಶಿ ಫಲವನ್ನು ಕೂಡ ತಿಳಿಸ್ಕೊಡ್ತಕ್ಕಂಥ ಈ ಒಂದು ಸುಸಂದರ್ಭ ಇದೀಗ ಎದುರಾಗಿದೆ. ಇನ್ಯಾಕೆ ತಡ, ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ತಿಳ್ಕೊಂಬಿಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ 9/7/2023 ಭಾನುವಾರ. ಬಹಳ ವಿಶೇಷವಾಗಿ ಸಪ್ತಮಿ ಉತ್ತರಾಭಾದ್ರ ನಕ್ಷತ್ರ. ಸಪ್ತಮಿ ಉತ್ತರಾಭಾದ್ರ ನಕ್ಷತ್ರ ಆಗಿರುವ ಕಾರಣ ಇವತ್ತಿನ ದಿವಸ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದನೂ ಕೂಡ ಹೌದು, ಮತ್ತು ವಸುದೈವ ಕುಟುಂಬಕಂ ನಮ್ಮ ಝೀ ಕನ್ನಡದ ವತಿಯಿಂದನೂ ಕೂಡ ಹೌದು. ಬಹಳ ವಿಶೇಷವಾಗಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಹೃತ್ಪೂರ್ವಕ ಶುಭಾಶಯಗಳು. ಒಳ್ಳೆಯದಾಗಲಿ. ನಿಮ್ಮ ಈ ಒಂದು ಕೀರ್ತಿ ಪ್ರತಿಯೊಂದೂ ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಈಗ ರಾಶಿ ಫಲಗಳನ್ನು ಪ್ರಾರಂಭವನ್ನು ಮಾಡತಕ್ಕಂಥ ಸಮಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ.
ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಮಾತನಾಡ್ತಕ್ಕಂಥವನ ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಷರಾಶಿನಲ್ಲಿರತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಮಾತನಾಡ್ತಕ್ಕಂಥ ವನಸರಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಬಲಭಾಗದಲ್ಲಿ ತಿರುಗಿ ಅದರ ಚಲನವಲನಗಳನ್ನು ಪ್ರಾರಂಭವನ್ನು ಮಾಡುತ್ತೆ. ಅದಾದ ಮೇಲೆ ಕರೆಕ್ಟಾಗಿ ಮತ್ತೆ ಸಡನ್ನಾಗಿ ಎಡಗಡೆ ತಿರುಗ್ತಾ ಇದೆ. ನೋಡಿ ಎಷ್ಟು ಅದ್ಭುತ ಅಂತ ಹೇಳಿ. ಇಷ್ಟು ದಿನಗಳಲ್ಲಿ ಅಂದರೆ ಈ ಒಂದು ಕೆಲಸವನ್ನು, ಈ ಒಂದು ಪ್ರಯೋಗವನ್ನು ಪ್ರಾರಂಭವನ್ನು ಮಾಡಿ ಸಾಕಷ್ಟು ದಿನಗಳೇ ಆಗ್ತಾ ಬಂತು. ಆದರೆ ಇಂತಹ ಆಶ್ಚರ್ಯಚಕಿತವಾಗಿರ್ತಕ್ಕಂಥ ಉತ್ತರ ಇದು ಮೊದಲು ಯಾವಾಗಲೂ ಕೂಡ ಕೊಟ್ಟಿರಲಿಲ್ಲ. ಇವತ್ತೇ ಮೊದಲನೇದಾಗಿ ಕೊಡ್ತಾ ಇದೆ. ಅದರಲ್ಲೂ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿಯವರಿಗೆ ಕೊಟ್ಟಿದೆ. ಏನಪ್ಪ, ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಅದರ ಬಲಭಾಗದಲ್ಲಿ ಮಧ್ಯಭಾಗದಲ್ಲಿ ಅದರ ಚಲನವಲನಗಳನ್ನು ಸೃಷ್ಟಿ ಮಾಡಿ ಸಡನ್ನಾಗಿ ಮತ್ತೆ ಎಡಭಾಗಕ್ಕೆ ಅದರ ಪ್ರಯಾಣವನ್ನು ಪ್ರಾರಂಭ ಅಂದರೆ ಅದರ ಚಲನವಲನಗಳನ್ನು ಪ್ರಾರಂಭ ಮಾಡಿತು. ಇದನ್ನು ಗಮನಿಸಿ ನಾವು ತಿಳಿಸೋದಾದರೆ ಮೇಷರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಹಾಗೇ ಇರುತ್ತೆ. ಏನಾದರೂ ಒಂದು ನಿರ್ಣಯವನ್ನು ತಗೊಳ್ಬೇಕಾದ್ರೂ ಕೂಡ, ಏನಾದರೂ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರೂ ಕೂಡ, ಎಲ್ಲಾದರೂ ಆಚೆ ಕಡೆ ಹೋಗಬೇಕಾದ್ರೂ ಕೂಡ, ದೂರಭಾರ ಪ್ರಯಾಣ ಮಾಡಬೇಕಾದ್ರೂ ಕೂಡ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಪ್ರಾರಂಭದ ಹಂತದಲ್ಲಿ ತಾವೆಲ್ಲವನ್ನು ನೀವೇ ಮಾತಾಡ್ತೀರ, ನೀವೇ ಕೆಲಸ ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳಿ ಮುಂದೆನೂ ಬರ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನೀವು ಅದನ್ನು ಪ್ರಾರಂಭವನ್ನು ಕೂಡ ಮಾಡೋದಿಲ್ಲ, ಇಲ್ಲ ಅಂದರೆ ಅದರ ಬಗ್ಗೆ ಯಾವುದೇ ರೀತಿ ಗಮನವನ್ನು ವಹಿಸೋದಿಲ್ಲ, ತಾವೇ ಹಿಂದಿರುಗಿಬಿಡ್ತೀರ. ನಿಮ್ಮ ಮನಸ್ಥಿತಿ ಇವತ್ತಿನ ದಿವಸ ಹೇಗಿರುತ್ತೆ ಅಂದರೆ ಆಡಿರ್ತಕ್ಕಂಥ ಮಾತು ಸ್ವತಃ ತಾವೇ ಆಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಾನು ಆಡಿಲ್ಲ ಎಂಬತಕ್ಕಂಥ ರೀತಿಯೇ ತಾವು ವರ್ತಿಸ್ತೀರಿ. ಅದು ನಿಮಗೆ ಗೊತ್ತಾಗೋದಿಲ್ಲ, ನಿಮಗೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಗೊತ್ತಾಗುತ್ತೆ. ಸ್ವಲ್ಪ ಜೋಪಾನ, ಮಾತಿನ ಮೇಲೆ ಗಮನ ಇರಬೇಕು. ಮಾತನ್ನು ಜಾರ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ಮೇಷರಾಶಿನಲ್ಲಿರ್ತಕ್ಕಂಥವ್ರು ಜೋಪಾನ. ಆಡ್ತಕ್ಕಂಥ ಪ್ರತಿಯೊಂದು ಮಾತನ್ನೂ ಕೂಡ ಒಂದಲ್ಲ ಎರಡು ಬಾರಿ 1000 ಬಾರಿ ಆಲೋಚನೆಯನ್ನು ಮಾಡೇ ನಿಮ್ಮ ಮಾತಾಗಿರಬೇಕೆ ಹೊರತಾಗಿ ನಾನು ಈ ಮಾತನ್ನು ಹೇಳಿದ ತಕ್ಷಣ ತಾವು ಭಯಭೀತರಾಗಬೇಡಿ. ಮಾತಲ್ಲಿ ತಾವು ಜಾರ್ತೀರಾ ಅಂತ ಹೇಳಿದ್ರೆ ತಾವು ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಹತ್ರ ಸಂಘರ್ಷಣೆ ಮಾಡಬೇಕಾದ್ರೂ ಕೂಡ ತಾವು ಜಾರ್ತೀರ ಎಂಬತಕ್ಕಂಥದ್ದಲ್ಲ, ಒಂದು ನಿರ್ಣಯದ ಮೇಲೆ ನಿಂತಿರುತ್ತೆ. ಈಗ ಒಬ್ಬ ವ್ಯಕ್ತಿ ಬರ್ತಾನೆ, ಏನೋ ಒಂದು ವಿಚಾರವನ್ನು ಕೇಳ್ತಾನೆ, ಅದು ನಿಜಕ್ಕೂ ಕೂಡ ಆ ವ್ಯಕ್ತಿಗೂ ಕೂಡ ಒಳ್ಳೇದಾಗಿರಬೇಕು, ಇಲ್ಲಾಂದರೆ ಆ ವ್ಯಕ್ತಿಗೆ ಅದು ನಿಜವಾಗ್ಲೂ ಕೂಡ ಏನೋ ಒಂದು ಇಂಪಾರ್ಟೆಂಟ್ ಆಗಿರಬೇಕು, ಇಲ್ಲಾಂದರೆ ಮಹತ್ವಪೂರ್ಣವಾದ್ದಾಗಿರ್ಬೋದು. ಅಂತಹ ವಿಚಾರಕ್ಕೆ ತಮ್ಮ ಒಂದು ಸ್ವರ, ತಮ್ಮ ಒಂದು ನುಡಿ ಅದು ನಿರ್ಣಯವಾದ ಭಾವನೆಯನ್ನು ಸೂಚಿಸ್ತಾ ಇದೆ ಎಂಬತಕ್ಕಂಥ ಮಾತನ್ನು ಹೇಳಿದಾಗ ಆ ಸಮಯದಲ್ಲಿ ನಿಮ್ಮ ಮಾತು ತೂಕವಾಗಿರಬೇಕು. ಆ ತೂಕವಾಗಿರ್ತಕ್ಕಂಥ ಮಾತನ್ನು ತಾವು ಆಡಬೇಕಾದ್ರೆ ಒಂದಲ್ಲ ಎರಡಲ್ಲ 1000 ಬಾರಿ ಆಲೋಚನೆಯನ್ನು ಮಾಡೇ ತಾವು ಆಡ್ತಕ್ಕಂಥ ಮಾತನ್ನು ಆಡ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತೊಂದು ಗುಪ್ತ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇನೆ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ. ಆದಷ್ಟು ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸ, ತಮ್ಮ ಮಾತಿನ ಮೇಲೆ ನಿಂತಿರ್ತಕ್ಕಂಥ ನಿರ್ಣಯದ ಕುರಿತಾಗಿ ಒಂದಷ್ಟು ತರ್ಕದಿಂದ ತಾವು ಅದಕ್ಕೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಒಂದಷ್ಟು ಜನರ ಜೊತೆ ಕೂತ್ಕೊಳ್ಳಿ, ಅವರ ಜೊತೆ ಮಾತಾಡಿ, ಹಿರಿಯರ ಜೊತೆ ಕೂತ್ಕೊಳ್ಳಿ, ಹಿರಿಯರ ಮಾರ್ಗದರ್ಶನವನ್ನು ತಗೊಳ್ಳಿ. ವಾಸ್ತುಗ್ರಹದಲ್ಲಿ ನಿಮಗಿನ್ನ ಆ ಒಂದು ಯಾವ ಒಂದು ವಿಚಾರಕ್ಕೆ ತಾವು ನಿಮ್ಮ ಮಾತನ್ನು ಹೇಳಬೇಕು, ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕು, ಅದರ ಬಗ್ಗೆ ಇನ್ನಷ್ಟು ಸಾಕಷ್ಟು ಜ್ಞಾನವನ್ನು ಉಳ್ಳಂತಹವ್ರ ಜೊತೆ ಕೂತ್ಕೊಳ್ಳಿ, ಅವರ ಸಲಹೆಯನ್ನು ತಗೊಳ್ಳಿ. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ಬಾಯಿಂದ ಒಂದು ಮಾತು ಆಚೆ ಬರ್ತಕ್ಕಂಥದ್ದು ಬಹಳ ಉತ್ತಮ. ಇಲ್ಲ ಆ ಕ್ಷಣ ಮೂಗಿನ ತುದಿಯಲ್ಲಿ ಕೋಪಕ್ಕೆ ನಿಮ್ಮ ಬಾಯನ್ನು ಕೊಟ್ಟಿದ್ದೇ ಆದರೆ ದಯವಿಟ್ಟು ಹೇಳ್ತೀನಿ, ಇವತ್ತಿನ ದಿವಸ ನಿಮ್ಮ ಮಾತೆ ನಿಮಗೆ ಸಂಕಷ್ಟವನ್ನು ತಂದು ಕೊಡಬಹುದು. ಬಹಳ ಜೋಪಾನ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಕೂಡ ಹಾಗೇ ಇದೆ. ಯಾಕೆಂದರೆ ಇವತ್ತಿನ ದಿವಸ ಮೊಟ್ಟ ಮೊದಲನೇ ಬಾರಿ ಮಾತನಾಡತಕ್ಕಂಥ ಮನಸರಿಯ ಪ್ರತಿಕ್ರಿಯೆನೇ ಒಂದು ರೀತಿ ಬಹಳ ರೋಚಕವಾಗಿರ್ತಕ್ಕಂಥದ್ದೇ ಇದೆ. ಅದಕ್ಕೋಸ್ಕರ ಸ್ವಲ್ಪ ಜೋಪಾನ. ಮೇಷರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಸ್ವಲ್ಪ ದ್ವಂದ್ವವಾಗಿರುವ ಕಾರಣದಿಂದ ತಾವೆಲ್ಲರೂ ಕೂಡ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಲೇಬೇಕು. ಇವತ್ತಿನ ದಿವಸ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಿ 21 ಗರಿಕೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಭಗವಂತನಿಗೆ 21 ಗರಿಕೆಯನ್ನು ಕೊಟ್ಟು ಗಣಪನಿಗೆ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇರೋದರಲ್ಲಿ ಒಂದಿಷ್ಟು ಸಂಕಷ್ಟಗಳಿಂದ ಎದುರಾಗ್ತೀರಿ. ವಾಕ್ಚಾತುರ್ಯಕ್ಕೂ ಕೂಡ ಗಣಪನ ಅನುಗ್ರಹ ಬೇಕು. ಗಣಪನ ಅನುಗ್ರಹ ಇಲ್ಲಾಂದರೆ ನಮ್ಮ ವಾಕ್ಚಾತುರ್ಯ, ನಾವು ಆಡ್ತಕ್ಕಂಥ ಮಾತಿನ ಮೇಲೆ ತೂಕ ಇರೋದಿಲ್ಲ. ಗಣಪನ ಅನುಗ್ರಹವಿದ್ರೇ ನಮಗೆ ಒಂದು ವಾಕ್ಚಾತುರ್ಯ. ಅಂತಹ ವಾಕ್ಚಾತುರ್ಯದಲ್ಲಿ ತಾವು ನಿಮ್ಮಷ್ಟು ಹೆಚ್ಚಿನಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಂದ್ರೆ ಗಣಪನನ್ನು ಪ್ರಾರ್ಥನೆ ಮಾಡಬೇಕು. ಅಂತಹ ಆದಿಪೂಜಿತನು ಅಗ್ರಗಣ್ಯನಾಗಿರತಕ್ಕಂಥ ಗಣಪನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವನ್ನ ಸೇರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಸ್ವಲ್ಪ ಗಂಭೀರ ಅಂತಲೇ ಹೇಳ್ಬೋದು. ಸ್ವಲ್ಪ ಜೋಪಾನ. ಯಾಕೆ ಅಂದರೆ ಎಡಭಾಗದಲ್ಲಿ ಅದರ ಚಲನವಲನಗಳಿರೋ ಕಾರಣದಿಂದ ಅದು ನಿಧಾನಕ್ಕೆ ತಲೆಯನ್ನು ಎತ್ತುತ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡೋದಾದರೆ ಸ್ವಲ್ಪ ಜೋಪಾನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ದಿವಸ ಅಷ್ಟಾಗಿ ಸಮಂಜಸ್ಕರವಾಗಿರತಕ್ಕಂಥದ್ದಲ್ಲ. ದೂರಭಾರ ಪ್ರಯಾಣ ಬೇಡ. ಹಣಕಾಸಿನ ವಿಚಾರದಲ್ಲಿ ಏನಾದರೂ ಮುಂದುವರಿಯೋದಿದ್ದರೆ ದಯವಿಟ್ಟು ಬೇಡ.
ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದು ಬೇಡ. ಮತ್ತು ಭೂಮಿಯ ಕುರಿತಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಅದರ ಬಗ್ಗೆ ಏನಾದರೂ ಪ್ರಸ್ತಾಪವನ್ನು ಮಾಡ್ತಕ್ಕಂಥದ್ದಾಗಲಿ, ಆ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರ ಗ್ರಹಗತಿಗಳು ಕೂಡ ಅಷ್ಟಾಗಿ ನೆಮ್ಮದಿಯಿಂದ ಇರೋದಿಲ್ಲದಿರೋ ಕಾರಣದಿಂದ ಒಂದಿಷ್ಟು ಕುಟುಂಬದಲ್ಲಿ ಕಲಹಗಳನ್ನು ಕೂಡ ತಾವು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ನಿಮಗೆ ಅರಿವಿಲ್ದಿರನೇ ತಾವೇ ಏನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀರಿ. ಆ ಒಂದು ಪ್ರಸ್ತಾಪ ಎಲ್ಲೋ ಒಂದು ಕಡೆ ನಿಮ್ಮ ಸಹೋದ್ಯೋಗಿಗಳ ಮನಸ್ಸಿಗೂ ಕೂಡ ನೋವಾಗ್ಬೋದು. ಅವರ ಪ್ರತಿಕ್ರಿಯೆ, ಅವರ ಒಂದು ವ್ಯಕ್ತಿತ್ವ, ಆ ಕ್ಷಣದ ಒಂದು ಮಾತನ್ನು ಕೇಳಿ ಎಲ್ಲೋ ಒಂದು ಕಡೆ ತಮ್ಮ ಮನಸ್ಸಿನ ಮೇಲೂ ಕೂಡ ಪ್ರಭಾವ ಬೀಳ್ತಕ್ಕಂಥದ್ದಿರುತ್ತೆ. ಜೋಪಾನ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಬಹಳ ಚುಟುಕಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಹೇಳ್ಕೊಡ್ತೀನಿ. ತಾವು ದಯವಿಟ್ಟು ಈ ಒಂದು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ನಾನು ತಿಳಿಸಿರ್ತಕ್ಕಂಥ ಆ ಒಂದು ಅನುಷ್ಠಾನದ ಜೊತೆಗೆ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಹಾಲಿಗೆ 1 ಹನಿ ಜೇನುತುಪ್ಪ, 1 ಚಿಟಿಕೆ ಅರಿಶಿನ ಮತ್ತು 2 ಏಲಕ್ಕಿಯನ್ನು ಹಾಲಿನ ಒಳಗಡೆ ಹಾಕಿ ಪ್ರಾರ್ಥನೆಯನ್ನು ಮಾಡಿ, ಆ ಹಾಲನ್ನು ತಾಯಿ ಮಹಾಲಕ್ಷ್ಮಿ ಹತ್ರ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನೈವೇದ್ಯ ಮಾಡಿದ್ದಾದ ನಂತರ ಆ ಹಾಲನ್ನು ಸಂಪೂರ್ಣವಾಗಿ ನೈವೇದ್ಯ ಮಾಡಿರ್ತಕ್ಕಂಥ ಹಾಲನ್ನು ತೆಗೆದುಕೊಂಡು ಹೋಗಿ ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಹಸಿರು ಗಿಡ ಅಂದರೆ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಎಂತಹದ್ದಾದ್ರೂ ಕೂಡ ಪರವಾಗಿಲ್ಲ, ಆ ಒಂದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಚುಟುಕಾಗಿರತಕ್ಕಂಥ ಅನುಷ್ಠಾನವನ್ನು ಮಾಡಿ ತಾವು ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ಇರೋದರಲ್ಲಿ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ತಾವು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ಯಾವ ಒಂದು ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ನೋಡೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಂಪೂರ್ಣವಾಗಿ ಅದರ ಚಲನವಲನಗಳನ್ನು ಎಡಭಾಗದಲ್ಲೇ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದಿದೆ. ಇರೋದರಲ್ಲಿ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ತಲೆಯನ್ನು ಮೇಲೆತ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದರಿಂದ ಇರೋದರಲ್ಲಿ ಒಂದಿಷ್ಟು ಸುಖಾಶಾಂತಿ, ನೆಮ್ಮದಿಯನ್ನಾದರೂ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳಿದೆ. ಆದರೆ ಸಿಂಹರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯ ಎಲ್ಲೋ ಒಂದು ಕಡೆ ಇರ್ತಕ್ಕಂಥ ನೆಮ್ಮದಿಯನ್ನು ಕೂಡ ಕಳ್ಕೊಳ್ತೀರಿ. ಈಗ ಅದು ಸಂಪೂರ್ಣವಾಗಿ ತಲೆಯನ್ನು ಬಗ್ಗಿಸ್ತಾ ಇದೆ, ಅದನ್ನು ಕೂಡ ತಾವು ಗಮನಿಸ್ಬೋದು. ಇದನ್ನು ನಾನು ಗಮನಿಸಿ ನಾನು ತಿಳಿಸೋದಾದರೆ ಸ್ವಲ್ಪ ಜೋಪಾನ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಏನು ಮಾಡ್ತಿರೋ, ಏನು ಬಿಡ್ತಿರೋ ಅದೆಲ್ಲವನ್ನೂ ಕೂಡ ಪಕ್ಕದಲ್ಲಿಡಿ. ಕಾಲಭೈರವೇಶ್ವರರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಕಾಲಕ್ಕೆ ಸಕಾಲಕ್ಕೆ ಕರೆಕ್ಟಾಗಿ ಆ ಒಂದು ಸಮಯಕ್ಕೆ ಕರೆಕ್ಟಾಗಿ ನಿಮಗೆ ಸೂಕ್ತ ಸಹಾಯ ಒದಗಿ ಬರಬೇಕು ಅಂದರೆ ಕಾಲಭೈರವೇಶ್ವರನ ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕಂದ್ರೆ ತಾವೇನು ಮಾಡಬೇಕು? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಒಂದು ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆಯನ್ನು ಮಾಡಿ ಭಗವಂತನನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಇದು ನಿಜಕ್ಕೂ ನಿಮಗೆ ಅವಶ್ಯಕ. ದಯವಿಟ್ಟು ಹೇಳ್ತಾ ಇದ್ದೇನೆ, ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಆಟ ಅಂತ ತಿಳ್ಕೊಳ್ಬೇಡಿ. ಗುರುಗಳೇನೋ ಹೇಳ್ತಾ ಇದ್ದಾರೆ, ಆಯ್ತು ಸರಿ ಬಿಡಪ್ಪ ಮಾಡಿದ್ರೆ ಆಯಿತು ಅಂತ ಹೇಳಿ ತಾವು ಅದನ್ನು ಬಹಳ ಲೈಟಾಗಿ ತೊಗೊಳ್ತಕ್ಕಂಥದ್ದು ಬೇಡ. ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಪರೀಕ್ಷೆ ಮಾಡಿ ನೋಡ್ಬೋದು, ಆದರೆ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದು ಕೆಟ್ಟದ್ದು ಅದನ್ನು ಯಾಕೆ ಸುಮ್ಮನೆ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತೀರಿ? ಅವಶ್ಯಕತೆ ಇಲ್ಲ. ಒಂದು ವೇಳೆ ಮಾಡಿ ನೋಡಿದ್ದೆ ಆದರೆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಸುಡಬೇಕಾಗತ್ತೆ. ತಾವು ಜೋಪಾನ. ಇದಕ್ಕೆ ಯಾರನ್ನೂ ಕೂಡ ಮುಂದೋಗ್ಲಿಕ್ಕೆ ಹೋಗಬೇಡಿ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಶಿವಪಂಚಾಕ್ಷರಿ ಮಂತ್ರವನ್ನು ಪಠನೆಯನ್ನು ಮಾಡಿ, ಕಾಲಭೈರವೇಶ್ವರರನ್ನು ಪ್ರಾರ್ಥನೆಯನ್ನು ಮಾಡಿ, ಅದರ ಜೊತೆಗೆ ಕಪ್ಪು ಶ್ವಾನಕ್ಕೆ, ಕಪ್ಪು ವರ್ಣ, ಬ್ಲ್ಯಾಕ್ ಕಲರ್, ಕಪ್ಪು ವರ್ಣದಲ್ಲಿರ್ತಕ್ಕಂಥ ಶ್ವಾನಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ. ಬರೀ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆ ಮಾಡಿ ಸುಮ್ಮನಾಗೋದಲ್ಲ, ಅದರ ಮುಂದೆ ನಿಂತು 2 ನಿಮಿಷನಾದ್ರೂ ಕೂಡ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ. ತಿನಿಸನ್ನು ಹಾಕಿದ ಮೇಲೆ ಅದನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದಲ್ಲ. ನೋಡಿ, ನಾನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಗುರುಗಳೇ, ನೀವು ಹೇಳಿದ್ರಿ, ನಾನು ಹೋದೆ, ಅದು ಕಚ್ಬಿಡ್ತು ನನಗೆ. ಇಂಥ ಕೆಲಸ ಮಾಡ್ತೀರಾ ನೀವು? ನಾನು ಹೇಳಿದೆ ಅಂತ ತಾವು ಮಾಡೋಕ್ಕೆ ಹೋಗ್ತೀರಿ. ದಯವಿಟ್ಟು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಪ್ರಾಣಿಗಳು ಅದರ ವ್ಯಕ್ತಿತ್ವ, ಅದರ ಆತ್ಮರಕ್ಷಣೆಗೋಸ್ಕರ, ಅದರ ದೇಹದ ಅಂಗರಕ್ಷಣೆಗೋಸ್ಕರ ಅದು ಕಚ್ಚತಕ್ಕಂಥದ್ದಾಗಲಿ ಅದರ ಗುಣ. ಇದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಥಾಶ್ರವಣ ನಾನು ಹೇಳಿದ್ದೆ. ಒಬ್ಬ ವ್ಯಕ್ತಿ ಮತ್ತು ಒಬ್ಬ ಚೇಳಿನ ಒಂದು ಇದು ಕತೆ, ಅದಕ್ಕೋಸ್ಕರ ಏಡಿಕಾಯಿನ ಕತೆ. ಈಗ ಕಥೆಯನ್ನು ಹೇಳ್ತಕ್ಕಂಥ ಸಮಯ ಇಲ್ಲ, ಯಾಕೆಂದರೆ ರಾಶಿಫಲ ಮುಂದುವರಿಸ್ತಾ ಹೋಗಬೇಕು. ಅದಕ್ಕೋಸ್ಕರ ದೂರದಿಂದ ಅದಕ್ಕೆ ತಿಂಡಿ ತಿನಿಸನ್ನು ಹಾಕಿ, ದೂರದಿಂದ ಅಂತಂದರೆ ಎಸಿತಕ್ಕಂಥದ್ದಲ್ಲ, ಅಲ್ಲಿ ಹಾಕಿ ಅದನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಅದು ನೋಡಿದ್ರೆ ಅದಾಗದೆ ಬಂದು ತಿನ್ನುತ್ತೆ. ಆಗ ತಾವು 2 ನಿಮಿಷಗಳ ಕಾಲ ಪ್ರಾರ್ಥನೆಯನ್ನು ಮಾಡಿ, ದೂರದಲ್ಲೇ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ಭಗವಂತನ ಅನುಗ್ರಹ ನಿಮಗೆ ಸಿಗುತ್ತೆ. ಅದರ ನೋಡಿ, ಶ್ವಾನವನ್ನು ಪ್ರಾರ್ಥನೆ ಮಾಡೋದ್ರಿಂದ ಏನಿದೆ ಅಂದರೆ
ಕಾಲಭೈರವೇಶ್ವರರನ್ನು ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಪ್ರಾಣಿ ಪಕ್ಷಿಗಳನ್ನು ನಾವು ಸಂತೃಪ್ತಿಯಾಗಿ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಪ್ರಾಣಿಗಳನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಭಗವಂತನ ಅನುಗ್ರಹ ನಮಗಿರುತ್ತೆ. ಅದಕ್ಕೋಸ್ಕರ ಪ್ರಾಣಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋಣ, ಅದಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡೋಣ. ಭಗವಂತನ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಲಾಭದಾಯಕವಾಗಿ ಸಿಕ್ಕೇ ಸಿಗುತ್ತೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಏನಪ್ಪ ಇದು ನೋಡ್ತಾ ಇದ್ರೇ ಪ್ರಾರಂಭದ ಹಂತದಲ್ಲೇ ಅದರ ತಲೆಯನ್ನು ಸಂಪೂರ್ಣವಾಗಿ ಮೇಲಕ್ಕೆ, ಸಂಪೂರ್ಣವಾಗಿ 90 ಡಿಗ್ರಿ ಆಕಾಶದ ಕಡೆ ತಲೆಯನ್ನು ಮಾಡಿ ಅದು ನಿಂತು ಅದರ ಚಲನವಲನಗಳನ್ನು ಈಗ ಸೃಷ್ಟಿ ಮಾಡ್ತಾ ಇದೆ. ಪ್ರಾರಂಭದ ಹಂತದಲ್ಲಿ ಅದರ ಆ ಒಂದು ಚಲನವಲನಗಳನ್ನು ನೋಡಿ ನಾನು ತಿಳಿಸೋದೇ ಆದರೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಅದೇ ರೀತಿ ಸೂಪರ್ ಅಂತಲೇ ಹೇಳ್ಬೋದು. ಆದರೆ ಈಗ ಅದು ತಲೆ ಬಗ್ಗಿಸ್ತಾ ಇದೆ. ಇದನ್ನು ನಾವು ಗಮನಿಸಬೇಕು. ಪ್ರಾರಂಭದಲ್ಲಿ ನಾವೇನು ಮಾಡಿದ್ವಿ, ಆಹಾ ನಮ್ಮ ಸ್ಟಾರ್ ಚೆನ್ನಾಗಿದೆ ಅಂತ ನೋಡಿದ್ರಿ. ಪ್ರಾರಂಭಿಕ ಕ್ಷಣಗಳನ್ನು ನೋಡ್ತಾ ಹೋದರೆ ಮುಂದೆ ನಮ್ಮ ಫ್ಯೂಚರ್ ಏನು ಅದನ್ನು ನೋಡಬೇಕಲ್ವಾ. ಪ್ರಾರಂಭದಲ್ಲಿ ನಮ್ಗೆ ಖುಷಿ ಕಂಡುಬಿಟ್ವಿ ಅಂತ ಫ್ಯೂಚರ್ನ ಬಿಟ್ಬಿಟ್ರೆ, ನಾವು ಮುಂದಿನ ದಿನಮಾನಗಳನ್ನು ಬಿಟ್ಬಿಟ್ರೆ, ಹಾಗಂತ ನಾನು ಹೇಳ್ತೀನಿ ಕೇಳಿ. ಮತ್ತೊಂದು ಮಾತನ್ನು ಕೂಡ ನಾನು ಹೇಳ್ತೀನಿ, ಮುಂದೇನೋ ಆಗುತ್ತೆ ಅಂತ ಹೇಳಿ ಈಗಿರ್ತಕ್ಕಂಥ ಆನಂದವನ್ನು ಹಾಳು ಮಾಡ್ಕೊಳ್ಬಾರ್ದು. ಇದನ್ನೂ ಅನುಭವಿಸ್ಬೇಕು. ಅದರ ಬಗ್ಗೆ ಚಿಂತನೆ ಲೈಟಾಗಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿರಬೇಕು. ಚಿಂತನೆಯನ್ನು ಮಾಡ್ತಾ 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 ಕೂತ್ಕೊಂಡ್ಬಿಡೋದಲ್ಲ, ಸ್ವಲ್ಪ ಚಿಂತನೆ ಇರಬೇಕು. ಅದಕ್ಕೋಸ್ಕರ ಪ್ರಾರಂಭದಲ್ಲಿರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿ ಇವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಲಾಭದಾಯಕ ಅಂತಲೇ ಹೇಳ್ಬೋದು. 3 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ಚಂಚಲರಾಗ್ತೀರಾ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಏನಪ್ಪ ಅಂದರೆ, ಇವತ್ತಿನ ದಿವಸ ತಾವೆಲ್ಲಾದರೂ ದೂರಭಾರ ಪ್ರಯಾಣವನ್ನು ಮಾಡೋದಾದರೆ ಆಗಲಿ, ಏನಾದರೂ ಕೆಲಸವನ್ನು ಮಾಡ್ತಕ್ಕಂಥ ವಿಚಾರವಾಗಲೇ ಆಗಲಿ, ಮನೆಯಿಂದ ಆಚೆ ಹೋದ ಮೇಲೆ ತಾವು ಮೊದಲನೇದಾಗಿ ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣವನ್ನು ಮಾಡಿ ದಕ್ಷಿಣಾಮೂರ್ತಿಗಳ ಅನುಗ್ರಹವನ್ನು ಪಡಿತೀರಿ. ಗುರುಗಳ ಮಾರ್ಗದರ್ಶನ ನಮಗೆ ಸಿಗುತ್ತೆ. ದಕ್ಷಿಣಾಮೂರ್ತಿ ಗುರುಗಳ ಅನುಗ್ರಹ ನಮಗೆ ಸಿಕ್ಕಿದ್ದೇ ಆದರೆ ಅಸಾಧ್ಯವಾದ್ದನ್ನು ಕೂಡ ನಾವು ಸಾಧನೆ ಪಡಿಸ್ಕೊಳ್ತೀವಿ. ಅದೇ ರೀತಿ ದಕ್ಷಿಣ ದಿಕ್ಕಿನ ಕಡೆ ಪ್ರಾರಂಭ ಮಾಡಿ ಅದಾದ ಮೇಲೆ ತಾವು ಯಾವ ದಿಕ್ಕಿನ ಕಡೆನಾದರೂ ನಾವು ಮುಂದುವರಿಬೋದು. ಈ ಒಂದು ಚಿಕ್ಕದಾಗಿರತಕ್ಕಂಥ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡ್ವಿ. ಈಗ ಮತ್ತೆ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಒಂದು ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಲಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಸಂಪೂರ್ಣವಾಗಿ ಬಲಭಾಗದಲ್ಲಿ ಅದರ ಚಲನವಲನಗಳಿದೆ. ಬಟ್ ಆದರೆ ಬಹಳ ವೇಗವಾಗಿ ಅದರ ಚಲನವಲನಗಳನ್ನು ಇರೋದನ್ನು ನಾವು ಗಮನಿಸ್ತಾ ಇದ್ದರೆ ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತೂ ಕೂಡ ಅಷ್ಟೇ ವೇಗವಾಗಿರತಕ್ಕಂಥದ್ದೇ ಇರುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ, ನಿಮ್ಮ ಕಾರ್ಯ, ನಿಮ್ಮ ಕೆಲಸ, ನಿಮ್ಮ ಶಕ್ತಿ, ನಿಮ್ಮ ಯೋಜನೆ ಪ್ರತಿಯೊಂದೂ ಕೂಡ ಬಹಳ ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕೆ ಸತ್ಯ ಎಂಬತಕ್ಕಂಥದ್ದಕ್ಕೆ ಈಗ ನೋಡಿ ಸಂಪೂರ್ಣವಾಗಿ ಅದರ ತಲೆ ಮೇಲೆತ್ತಾ ಇದೆ ಬಲಭಾಗದಲ್ಲಿ. ಎಷ್ಟು ಅದ್ಭುತ! ತುಲಾ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ಅದ್ಭುತವಾಗಿದೆ. ಯಾವುದೇ ರೀತಿ ಸಂದೇಹ ಬೇಡ, ನಿಸ್ಸಂದೇಹವಾಗಿರಿ. ಯಾವುದೇ ರೀತಿ ಸಂಶಯನೇ ಬೇಡ. ಅಚಲ ಪ್ರಾರ್ಥನೆಯನ್ನು ಮಾಡಿ, ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ಆ ಒಂದು ಭಯವನ್ನು ಪಕ್ಕದಲ್ಲಿಡಿ, ಭಯವನ್ನು ಹೋಗಲಾಡಿಸಿ ದೃಢ ಮನಸ್ಸಿನ ಸಂಕಲ್ಪದೊಂದಿಗೆ ತಾವು ಮುಂದೆ ಬನ್ನಿ. ಆದರೆ ಇವತ್ತಿನ ದಿವಸ ತುಲಾ ರಾಶಿನಲ್ಲಿರ್ತಕ್ಕಂಥವ್ರು ಸ್ವತಃ ತಾವೇ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದನ್ನ ಹಾಳು ಮಾಡ್ಕೊಂಡ್ಬಿಡ್ತೀರ. ಹೇಗೆ? ನಿಮ್ಮ ಆ ಒಂದು ಆಲಸ್ಯತನದಿಂದ, ಲೇಜಿನೆಸ್ ಎಂಬತಕ್ಕಂಥದ್ದು, ಮತ್ತು ಇವತ್ತಿನ ದಿವಸ ನಿಮ್ಮಲ್ಲಿರ್ತಕ್ಕಂಥ ಈ ಒಂದು ಆಲಸ್ಯತನ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸಕ್ಕೆ ಕುಂಠಿತವಾಗಬಹುದು. ಜೋಪಾನ. ಭಗವಂತ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿರ್ತಾನೆ. ಇವತ್ತಿನ ದಿವಸ ತುಲಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಆದರೆ ಅಂತಹ ಶಕ್ತಿಯನ್ನು ನಾವು ಯಾಕೆ ದುರುಪಯೋಗ ಪಡಿಸ್ಕೊಳ್ಬೇಕು? ಅದರ ಸಂಪೂರ್ಣವಾಗಿರ್ತಕ್ಕಂಥ ಲಾಭವನ್ನು ನಾವು ಸಿದ್ಧಿಪಡಿಸ್ಕೊಳ್ಬೇಕಲ್ವಾ?
ಅದಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಳ್ಳೋಣ. ಭಗವಂತ ಕೊಟ್ಟಿರತಕ್ಕಂಥ ಶಕ್ತಿಯನ್ನು ನಾವು ಉಪಯೋಗಿಸ್ಕೊಳ್ಳೋಣ. ನಾವೂ ಕೂಡ ಆಲಸ್ಯತನವನ್ನು ದೂರ ಮಾಡಿ ಆಸಕ್ತಿಯುಕ್ತರಾಗಿ ಕೆಲಸವನ್ನು ಮಾಡೋಣ. ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಒಂದು ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಎಡಭಾಗದಲ್ಲಿ ಅದರ ಚಲನವಲನಗಳನ್ನು ನಾವು ನೋಡ್ತಾ ಇದ್ದೇವೆ. ತಲೆ ಎತ್ತಿ ತಿರುಗ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇದರ ಒಂದು ಮಾರ್ಗದರ್ಶನ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಗಂಭೀರವಾಗೇ ಇದೆ. ಎಡಭಾಗದಲ್ಲಿ ಅದರ ಚಲನವಲನಗಳಿದೆ. ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಗಂಭೀರದ ಪರಿಸ್ಥಿತಿಯಲ್ಲೇ ಇವತ್ತಿನ ದಿವಸ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ಇದ್ದೀರಿ. ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ತಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಭಯ ಎಂಬತಕ್ಕಂಥದ್ದು ನಿಮ್ಮನ್ನು ಕಾಡ್ತಕ್ಕಂಥದ್ದಿರುತ್ತೆ. ಮತ್ತು ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಒಂದಷ್ಟು ವಿರೋಧಗಳೆದುರಾಗುತ್ತೆ. ಏನಪ್ಪ ಅಂದರೆ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಮ ಕೆಲಸಕ್ಕೆ ಸೂಕ್ತವಾಗಿ ಸಹಾಯವನ್ನು ಮಾಡತಕ್ಕಂಥ ಸಹಾಯ ಹಸ್ತ ಯಾವುದೂ ಕೂಡ ಸಿಗೋದಿಲ್ಲ. ಯಾರನ್ನಾದರೂ ತಾವು ಏನಾದರೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೂ ಕೂಡ ಬರೀ ವಿರೋಧಗಳು ಎದುರಾಗುತ್ತೆ ಹೊರತಾಗಿ ನಿಮಗೆ ಪಾಸಿಟಿವ್ ಆಗಿ ಯಾರನ್ನೂ ಕೂಡ ಉತ್ತರ ಕೊಡೋದಿಲ್ಲ. ಅದು ನಿಮ್ಮ ಹಿತೈಷಿಗಳೇ ಆಗಿರ್ಬೋದು, ಇಲ್ಲ ಹಿತಶತ್ರುಗಳೇ ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಶತ್ರುಗಳೇ ಶತ್ರುಗಳ ಹತ್ರ ನೀವೆಲ್ಲಿ ಮಾತಾಡ್ತೀರ ಬಿಡಿ. ಒಂದು ವೇಳೆ ಮಾತಾಡಿದ್ರೂ ಕೂಡ ಅವರೆಲ್ಲೋ ಒಂದು ಕಡೆ ವಿರೋಧವನ್ನೇ ಸೃಷ್ಟಿ ಮಾಡ್ತಾರೆ. ಆದರೆ ನಿಮ್ಮ ಜೊತೆಯಲ್ಲಿರೋರು ಕೂಡ ಇವತ್ತಿನ ದಿವಸ ನಿಮಗೆ ವಿರೋಧವನ್ನು ಸೃಷ್ಟಿ ಮಾಡ್ತಾರೆ. ಇದನ್ನು ತಾವು ಗಮನಿಸಿ ನೋಡ್ಬೋದು ಜೋಪಾನ. ಅದಕ್ಕೋಸ್ಕರ ಆದಷ್ಟು ಇವತ್ತಿನ ದಿವಸ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಇವತ್ತಿನ ದಿವಸ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಏನನ್ನಾದರೂ ಒಂದು ಚೂರು ವ್ಯವಹಾರವನ್ನು ಮಾಡಬೇಕಾದ್ರೆ, ಇಲ್ಲ ಅಂದರೆ ಏನನ್ನಾದರೂ ಒಂದಷ್ಟು ವಸ್ತುಗಳನ್ನು ತಾವು ಖರೀದಿ ಮಾಡ್ಬೋದಾದರೆ, ಆ ಒಂದು ವಸ್ತುಗಳ ಸಂಪೂರ್ಣವಾಗಿರತಕ್ಕಂಥ ಒಂದು ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಇವತ್ತಿನ ದಿವಸ 6 ಎಂಬತಕ್ಕಂಥದ್ರಿಂದ ಅದು ಅಂತ್ಯವಾಗಬಾರ್ದು. ಅಂದರೆ ಈಗ ನೋಡಿ, ನೀವು ಸಾಧಾರಣವಾಗಿ ನೀವೇನು ಮಾಡ್ತೀರಿ, ಏನಾದರೂ ಒಂದು ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀರಿ. ಆ ವಸ್ತು ನಿಮಗೆ ಒಂದಲ್ಲ ದುಪ್ಪಟ್ಟು ಬೇಕಾಗಿರುತ್ತೆ. ಆದರೆ ಆ ದುಪ್ಪಟ್ಟು ತಾವು ಖರೀದಿ ಮಾಡಿ, ಆದರೆ ಖರೀದಿ ಮಾಡೋದಾದರೆ ಅದು 6 ಎಂಬತಕ್ಕಂಥ ಒಂದು ಸಂಖ್ಯೆಯಿಂದ ಅದು ಎಂಡ್ ಆಗಬಾರ್ದು. ಇವಾಗ ತಾವೊಂದು 6 ಬಾಳೆಹಣ್ಣನ್ನು ತೊಗೊಳ್ಳೋದು, ಇಲ್ಲ ಒಂದು 6 ಆ್ಯಪಲನ್ನು ತೊಗೊಳ್ತಕ್ಕಂಥದ್ದು, ಇಲ್ಲಾಂದರೆ ಒಂದು 6 ಮ್ಯಾಂಗೋವನ್ನು ತೊಗೊಳ್ತಕ್ಕಂಥದ್ದು, ಅಂದರೆ ಮಾವಿನ ಹಣ್ಣನ್ನು ತೆಗೆದುಕೊಳ್ತಕ್ಕಂಥದ್ದು. ಆ ರೀತಿ ವ್ಯವಹಾರ ಮಾಡಬೇಕಾದ್ರೂ ಕೂಡ ನಿಮ್ಮ ವ್ಯವಹಾರದಲ್ಲೂ ಕೂಡ ನೀವು ಸಂಪೂರ್ಣವಾಗಿ ಲೆಕ್ಕ ಹಾಕಿದ್ರೂ ಅದು 6ಗೆ ಎಂಡ್ ಆಗಬಾರ್ದು. ಒಂದು ವೇಳೆ ಆ ಥರ ಎಂಡ್ ಆಗ್ತಾ ಇದೆ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬಂದಾದ್ರೇ ಆ ವ್ಯವಹಾರವನ್ನು ಇವತ್ತು ಒಂದು ದಿವಸಕ್ಕೆ ಅದನ್ನು ಅಲ್ಲಿಗೆ ನಿಲ್ಲಿಸಿ ಅದನ್ನು ನಾಳೆಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. 6 ಎಂಬತಕ್ಕಂಥ ಸಂಖ್ಯೆ ಇವತ್ತಿನ ದಿವಸ ನಿಮ್ಗೆ ಅಷ್ಟಾಗಿ ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥದ್ದಲ್ಲ. ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜೋಪಾನ. ಈ 6ರಿಂದ ಅಂತ್ಯವಾಗ್ತಕ್ಕಂಥ ಯಾವುದೊಂದು ಕೆಲಸವಾದ್ರೂ ಕೂಡ ಸ್ವಲ್ಪ ಜೋಪಾನ. ಇವತ್ತಿನ ದಿವಸದ ಭವಿಷ್ಯದಲ್ಲಿ ತಿಳಿಸೋದಾದರೆ 6 ಗಂಟೆ ಸಮಯ, ಸಂಜಾಕಾಲ 6 ಗಂಟೆ ಸಮಯನೂ ಕೂಡ ಒಂದು ಸ್ವಲ್ಪ ದುರ್ಲಭ ಅಂತಲೇ ಹೇಳ್ಬೋದು. ಅಷ್ಟಾಗಿ ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಜೋಪಾನ. ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಭಗವಂತನಿಗೆ ಕೇಸರಿ, ತುಳಸಿ ಮತ್ತು ಒಂದು ಚೂರು ಬೆಣ್ಣೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ, ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಒಂದು ಸರಿ ಯಾವ ಒಂದು ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರ್ರಾಶಿನಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸಿರಿ ಅದರ ಉತ್ತರ ಸಂಪೂರ್ಣವಾಗಿ ಮಂದಗತಿಯಿಂದ ಸೂಚಿಸ್ತಾ ಇದೆ. ಎಡಭಾಗದಲ್ಲಿ ಚಲನವಲನಗಳಿದೆ, ಆದರೆ ಸಂಪೂರ್ಣವಾಗಿ ತಲೆ ಬಗ್ಗಿಸೇ ಅದರ ಚಲನವಲನಗಳನ್ನು ತೋರಿಸ್ತಾ ಇದೆ. ಆದರೆ ಸಂಪೂರ್ಣವಾಗಿ ಮಂದಗತಿಯಲ್ಲಿ ಅದರ ಚಲನವಲನಗಳನ್ನು ನಾವು ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಬದುಕು ಕೂಡ ಹಾಗೇ ಇರುತ್ತೆ, ನಿಮ್ಮ ಭವಿಷ್ಯತ್ತೂ ಕೂಡ ಹಾಗೇ ಇರುತ್ತೆ. ಮಂದಗತಿಯಿಂದ ಸಾಕ್ತಾ ಇರತಕ್ಕಂಥದ್ದು. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಸ್ಪೀಡ್ ಎಂಬತಕ್ಕಂಥದ್ದು ಇರೋದಿಲ್ಲ ನಿಮ್ಮಲ್ಲಿ. ಹೇಗೆ ಅಂದರೆ ಇದೆಲ್ಲ ಮಾಡೋಣ ಬಿಡು, ಇರ್ತಕ್ಕಂಥದ್ದನ್ನು ನೆಮ್ಮದಿಯಾಗಿ ನಡೆಸ್ಕೊಳ್ತಾ ಹೋಗೋಣ ಬಿಡು, ಆದರೆ ನೀನೇನಕ್ಕೆ ಹೆಚ್ಚಿನ ಆಸಕ್ತಿ, ಅದ್ರಪ್ಪ ಯಾವಾಗಲೂ ಕೂಡ ನಡೆಯುವಂಥ ಕೆಲಸನೇ ಅಲ್ವಾ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ, ಏನು ಮಾಡಬೇಕು ಅದನ್ನು ಮಾಡ್ತಾ ಇರೋಣ ಎಂಬತಕ್ಕಂಥ ಮನಸ್ಥಿತಿಯಿಂದ ತಾವೇನು ಮಾಡ್ತೀರಿ, ಎಲ್ಲೋ ಒಂದು ಕಡೆ ಒಂದಷ್ಟು ಹೆಚ್ಚಿನಷ್ಟು ಸ್ಥಾನಮಾನವನ್ನು ತಾವು ಗಳಿಸುವಂಥ ಪರಿಸ್ಥಿತಿ ಬಂದರೂ ಕೂಡ ತಾವೇ ಸ್ವತಃ ಅದನ್ನು ದೂರ ಮಾಡ್ಕೊಂಡ್ಬಿಡ್ತೀರ. ಅಂತಹ ಕೆಲಸವನ್ನು ಮಾಡತಕ್ಕಂಥದ್ದು ಬೇಡ. ಭಗವಂತ ನಮಗೆ ಈಗಲೇ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾನೆ, ನಿಮ್ಮ ಭವಿಷ್ಯತ್ತು ಮಂದಗತಿಯಲ್ಲೇ ಸಾಗತ್ತೆ ಅಂತ ಹೇಳಿ. ಆ ವಿಚಾರವನ್ನು ಕೇಳಿದ ಮೇಲೂ ಕೂಡ ನಾವು ಮಂದಗತಿಯಿಂದ, ನಮ್ಮ ವ್ಯಕ್ತಿತ್ವವೂ ಕೂಡ ಹಾಗೆ ಮಂದಗತಿಯಿಂದ ನಡ್ಕೊಂಡು ಹೋಗೋದಾದರೆ ಹೇಗೆ? ನಾವು ಆ ಕೆಲಸವನ್ನು ಮಾಡೋದು ಬೇಡ.
ಭಗವಂತ ನಮಗೊಂದು ಸೂಚನೆ ಕೊಟ್ಟಿದ್ದಾನೆ. ಈಗಲೇ ಯಾವ ಮುಖಾಂತರ? ಮಾತನಾಡ್ತಕ್ಕಂಥ ವನಸಿರಿಯ ಮುಖಾಂತರ. ಈ ಒಂದು ಮಾತನಾಡ್ತಕ್ಕಂಥ ವನಸಿರಿಯ ಈ ಒಂದು ಮಾರ್ಗದರ್ಶನ, ಈ ಒಂದು ಗುಪ್ತ ಮಾರ್ಗದರ್ಶನ, ಈ ಒಂದು ಸೂಚನೆ, ಗಂಭೀರ ಸೂಚನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಏನೇ ಕೆಲಸ ಬಂದ್ರೂ ಕೂಡ ಚಕ ಚಕ ಅಂತ ಚಾಕುಚಕ್ಯತೆಯಿಂದ ನಮ್ಮಲ್ಲಿರ್ತಕ್ಕಂಥ ಅಷ್ಟು ವಿದ್ಯೆಗಳನ್ನು ಅದಕ್ಕೆ ಬಳಸಿ ಆ ಒಂದು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋಣ. ಯಾಕೆ ಮಾಡಬಾರ್ದು ನಾವು ಈ ಕೆಲಸವನ್ನು ಮಾಡಿದ್ರೆ ಭಗವಂತ ನಮಗೆ ದಯಪಾಲಿಸದೇ ಇರ್ತಾರೆ? 100% ದಯಪಾಲಿಸ್ತಾರೆ. ಮಂದಗತಿಯಿಂದ ಸಾಗುತ್ತೆ ಎಂಬತಕ್ಕಂಥ ಮಾತು ವಿಚಾರ ನಮಗೆ ಗೊತ್ತಾದ ಮೇಲೂ ಕೂಡ ನಾವು ಅದೇ ರೀತಿ ನಡ್ಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಒಳ್ಳೆಯದು? ಬೇಡ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ವೇಗ, ಈ ಒಂದು ವೇಗ ಜಾಸ್ತಿ ಆಗಬೇಕು, ನಮ್ಮಲ್ಲಿ ಆಸಕ್ತಿ ಜಾಸ್ತಿ ಆಗಿರಬೇಕು, ನಮ್ಮಲ್ಲಿರ್ತಕ್ಕಂಥ ಈ ಒಂದು ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಮಹಾವಿಷ್ಣುವನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಹೇಗೆ? ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇಸ್ಮಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ವೆಂಕಟೇಶ್ವರರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ವಿಷ್ಣುವಿನ ಆಲಯಕ್ಕೆ ಹೋಗಿ ತುಳಸಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಭಗವಂತನ ಅನುಗ್ರಹ ನಮಗೆ ಸಿಗುತ್ತೆ. ನಮ್ಮಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಚಿಟಿಕೆ ಹೊಡೆಯೋಷ್ಟರಲ್ಲಿ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ ವೀಕ್ಷಕರೇ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್ ಮತ್ತು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರ್ರಾಶಿವರೆಗೂ ಕೂಡ ರಾಶಿಫಲವನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ವನಸಿರಿ ಯಾವ ಒಂದು ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಸಂಪೂರ್ಣವಾಗಿರ್ತಕ್ಕಂಥ ಲಾಭದಾಯಕ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಸಮಸ್ಯೆಯ ಸೆರೆಮಾಲೆಯಲ್ಲಿ ಇಷ್ಟು ದಿವಸ ತಾವೆಲ್ಲರೂ ಕೂಡ ಮುಂದೆ ಬಂದಿದ್ರಿ. ಇವತ್ತಿನ ದಿವಸ ಆ ಒಂದು ಸೆರೆಮಾಲೆಯಲ್ಲಿ ಬಿಡಿಸಿ ಸಂಪೂರ್ಣವಾಗಿರ್ತಕ್ಕಂಥ ಖುಷಿ, ಸುಖ, ಶಾಂತಿ, ನೆಮ್ಮದಿ ನಿಮಗಿರ್ತಕ್ಕಂಥದ್ದಿದೆ. ಇದು ನೋಡಿ ಎಷ್ಟು ಸತ್ಯ ಎಂಬತಕ್ಕಂಥ ಮಾತು. ಆದರೆ ನೋಡಿ ಮತ್ತೆ ಇಲ್ಲಿ ಕೊಡ್ತು ಟ್ವಿಸ್ಟು. ಏನಪ್ಪ ಇದು, ಈ ರೀತಿ ಟ್ವಿಸ್ಟ್ ಕೊಟ್ಬಿಟ್ರೆ ಹೇಗೆ ನಮಗೆ? ಇಷ್ಟೋ ತನಕ ತಾವೆಲ್ಲರೂ ಕೂಡ ಗಮನಿಸಿದ್ರಾ? ಬಲಗಡೆ ತಿರುಗ್ತಾ ಇತ್ತಾ? ಈಗ ನೋಡಿ ಮತ್ತೆ ಸಡನ್ನಾಗಿ ಎಡಗಡೆ ಶುರು ಆಯಿತು. ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ. ಬಲಗಡೆ ತಿರುಗಿ ಸಂಪೂರ್ಣವಾಗಿ ತಲೆ ಮೇಲೆ ಹತ್ತಿ ಮತ್ತೆ ಈಗ ಎಡಗಡೆಗೆ ಶುರು ಆಯಿತು. ನನ್ನದೇ ರಾಶಿ. ನನಗೇ ಒಂದು ನಿಮಿಷ ಖುಷಿಯಾಗೋಯ್ತು. ಆಹಾ, ಪರವಾಗಿಲ್ಲಪ್ಪ, ಈ ಭಾನುವಾರ ಅಟ್ಲೀಸ್ಟ್ ನನಗೆ ನೆಮ್ಮದಿ ಇದೆ ಇವತ್ತಿನ ದಿವಸ ಅಂದ್ಕೊಂಡಿದ್ದೆ. ಆದರೆ ಕೊಡ್ತು ಟ್ವಿಸ್ಟು. ಇದನ್ನು ತಿಳಿಸೋದಾದರೆ ಮಕರ ರಾಶಿನಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಇವತ್ತಿನ ದಿವಸ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಲಾಭದಾಯಕ ಅಂತಲೇ ಹೇಳ್ಬೋದು. 2 ಗಂಟೆ ನಂತರ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ, ಎದುರಿಸ್ತಕ್ಕಂಥವ್ರು ಇರ್ತೀರಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು 2 ಗಂಟೆ ಆದ ನಂತರ ಆದಷ್ಟು ಸ್ವಲ್ಪ ಚಂದ್ರಶೇಖರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಶಿವನ ಸಾನ್ನಿಧ್ಯಕ್ಕೆ ಇವತ್ತಿನ ದಿವಸ 2 ಗಂಟೆ ಆದ ನಂತರ ಯಾವುದಾದ್ರೂ ಒಂದು ಸಮಯವನ್ನು ನೋಡಿಕೊಂಡು ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಬಹಳ ವಿಶೇಷವಾಗಿ ಸುಗಂಧರಾಜ ಪುಷ್ಪ, ಹಾಲು ಮತ್ತು ಒಂದು ಚೂರು ಅಕ್ಕಿ, ಇವು 3 ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ 3 ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಇವತ್ತು ಒಂದು ದಿವಸ ತಾವು ಲಾಭದಾಯಕ ಅಲ್ಲ, ಈ ವಾರದುದ್ದಕ್ಕೂ ಕೂಡ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇದು ನಿಸ್ಸಂದೇಹವಾಗಿ ಇವತ್ತಿನ ದಿವಸ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ 4 ಎಂಬತಕ್ಕಂಥ ನಂಬರ್ ಬಹಳ ಚೆನ್ನಾಗಿದೆ. 4 ನಂಬರ್ ತುಂಬ ಚೆನ್ನಾಗಿದೆ. 4 ನಂಬರ್ ಇವತ್ತಿನ ದಿವಸ ನೀವು 4 ಎಂಬತಕ್ಕಂಥದ್ರಿಂದ ಎಂಡ್ ಆಗ್ತಕ್ಕಂಥದ್ದಾಗಲಿ, ಪ್ರಾರಂಭವಾಗ್ತಕ್ಕಂಥದ್ದಾಗಲಿ ಏನಾದರೂ ಕೂಡ ಪರವಾಗಿಲ್ಲ. ಏನಾದರೂ ಒಂದು ವಸ್ತುಗಳನ್ನು ತಾವು ಸ್ವೀಕಾರ ಮಾಡಬೇಕಾದ್ರೂ ಕೂಡ 4 ಬಹಳ ಚೆನ್ನಾಗಿದೆ. ಒಂದು ಗಾಡಿಯನ್ನು ತೊಗೊಳ್ಬೇಕಾದ್ರೂ ಕೂಡ ಪ್ರಾರಂಭದ ನಂಬರ್ 4 ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂತ್ಯದ ನಂಬರ್ 4 ಇದ್ರೂ ಕೂಡ ಚೆನ್ನಾಗಿರುತ್ತೆ. ಗಾಡಿಯನ್ನು ಯಾರು ತೊಗೊಳ್ಳೋದಿಲ್ಲ, ಆದರೆ ಗಾಡಿಯನ್ನು ಈಗಾಗಲೇ ಮುಂಚೆ ಬುಕ್ ಮಾಡಿರ್ತಕ್ಕಂಥವ್ರು, ನಂಬರ್ ಪ್ಲೇಟ್ಗೋಸ್ಕರ ಕಾಯ್ತಾ ಇರ್ತಕ್ಕಂಥವ್ರು, ಅವರು ಕೂಡ ಇವತ್ತಿನ ದಿವಸ ಈ ಒಂದು ಕೆಲಸವನ್ನು ಮಾಡ್ಬೋದು. ನಂಬರ್ ಚೆನ್ನಾಗೇ ಇದೆ, ಏನು ಸಮಸ್ಯೆ ಇಲ್ಲ. ಇವತ್ತು ಒಂದು ದಿವಸದ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಇರೋದ್ರಲ್ಲಿ 4 ನಂಬರ್ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗೇ ಇದೆ, ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದರ ಜೊತೆಗೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಚಂದ್ರಶೇಖರನ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಶ್ವೇತವರ್ಣ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಶ್ವೇತವರ್ಣ ಅಲ್ಲ, ಅದರಲ್ಲಿ ಬೇರೆ ವರ್ಣದಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಬೇರೆ ವರ್ಣಗಳ ಜೊತೆಗೆ
ತಾವು ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ಚಂದ್ರಶೇಖರನ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥವರ ಸರಿ ಯಾವ ಒಂದು ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಭವಿಷ್ಯತ್ತು ಇವತ್ತಿನ ದಿವಸ ಸ್ವಲ್ಪ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದಿದೆ. ತಾವು ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ಲೋ ಅಂತ ಇರ್ಬೋದು. ಈಗಾಗಲೇ ತಾವು ಅದನ್ನು ಅನುಭವಿಸ್ತಾ ಇರ್ತೀರಿ. ಬೆಳಗ್ಗೆ ಎದ್ದಾಗಲಿಂದನೇ ಏನೋ ಒಂದು ರೀತಿ ಆಲಸ್ಯತನ, ಆರಾಮಾಗಿ ಮಲ್ಕೊಂಡೇ ಇರೋಣ ಬಿಡಪ್ಪ, ಈ ಜಾಗನೇ ನನಗೆ ನೆಮ್ಮದಿಯಾಗಿದೆ, ಇದನ್ನು ಬಿಟ್ಟು ಎಲ್ಲೂ ಹೋಗೋದು ಬೇಡ, ಭಾನುವಾರ ಇರೋದೇ ನಮ್ಮ ರೆಸ್ಟ್ಗೋಸ್ಕರ ತಾನೇ, ಆರಾಮಾಗಿ ಇಲ್ಲೇ ಮಲ್ಕೊಂಡು ಇದ್ಬಿಡೋಣ ಬಿಡು ಅಂತ ಹೇಳಿ ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸನ್ನು ಕೂಡ ಅದೇ ರೀತಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಇಟ್ಕೊಂಡ್ಬಿಡ್ತೀರಿ. ಆದರೆ ಮಕ್ಕಳೆಲ್ಲಿ ಬಿಡ್ತಾರೆ? ಶಾಲಾ ಕಾಲೇಜುಗಳು ಪ್ರಾರಂಭ ಆಗೋಗಿದೆಯಲ್ಲ, ಈಗಾಗಲೇ ಅವ್ರಿಗೆ ಇರಲಾರ್ದೊಂದಷ್ಟು ಸ್ಟ್ರೆಸ್ಸು, ಟೆನ್ಷನ್ನು, ಹೋಮ್ವರ್ಕು, ಕ್ಲಾಸ್ ವರ್ಕು, ಹಾಳು ಮೂಳು, ಅದು ಇದು, ಸ್ಕೂಲು ಕಾಲೇಜು ಓಡಾಟಗಳೆಲ್ಲದರ ಜೊತೆ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಇವರೆಲ್ಲದರ ಜೊತೆ ತಲೆ ಕೆಡಿಸ್ಕೊಳ್ಳೋದ್ರೆ ಮನೇಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ಇದೆಲ್ಲವನ್ನೂ ಕೂಡ ಇವರ ಸಾಧಕ ಬಾಧಕಗಳನ್ನು ನೋಡಬೇಕಲ್ವ, ಅದಕ್ಕೆಲ್ಲದಕ್ಕೂ ಕೂಡ ಚೂರು ಅಣು ಮಾಡಿಕೊಡ್ಬೇಕಲ್ವ. ಆ ಒಂದು ಕೆಲಸದಲ್ಲಿ ಅವರೂ ಕೂಡ ಪಾಪ ಕೆಲಸ ಮಾಡಿ 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 ಬೆಳಗ್ಗೆ ಎದ್ದರೆ ಮಕ್ಕಳಿಗೆ ಊಟ ತಿಂಡಿ, ಗಂಡನಿಗೆ ಊಟ ತಿಂಡಿ, ಮನೆಯಲ್ಲಿ ಹೆಣ್ಣು ಮಕ್ಕಳು ಮದುವೆ ಆಗಿಲ್ಲದೆ ಇರ್ತಕ್ಕಂಥವ್ರು ಆದ್ರೂ ಕೂಡ ಮನೆಯಲ್ಲಿ ಊಟ ತಿಂಡಿ ಮಾಡಬೇಕು, ಮಧ್ಯಾಹ್ನ ಆದರೆ ಊಟ ತಿಂಡಿ ಮಾಡಬೇಕು, ಸಂಜೆ ಆದರೆ ಅಡುಗೆ ಮಾಡಬೇಕು, ಅದರ ಮಧ್ಯದಲ್ಲಿ ಮನೆ ಕೆಲಸಗಳನ್ನು ಕೂಡ ಮಾಡಬೇಕು. ಇದೆಲ್ಲದರ ಜೊತೆ ಭಾನುವಾರ ಒಂದಿಷ್ಟು ನೆಮ್ಮದಿನೂ ಬೇಕು. ಆ ನೆಮ್ಮದಿಗೋಸ್ಕರ ಈಗಾಗಲೇ ನಿಮ್ಮೆಲ್ಲರ ಹತ್ರನೂ ಅಪೇಕ್ಷೆ ಇಟ್ಟಿರ್ತಾರೆ. ಆ ನೆಮ್ಮದಿಯನ್ನು ತಾವು ಅಷ್ಟರ ಮಟ್ಟಿಗೆ ಸ್ಪಂದಿಸಲಿಕ್ಕಾಗೋದಿಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಕೌಟುಂಬಿಕ ಕಲಹಕ್ಕೂ ಕೂಡ ಒಂಚೂರು ದಾರಿ ಆಗುತ್ತೆ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗೃಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. 3-9 ವರ್ಷದ ಒಳಗಡೆ ಇರತಕ್ಕಂಥ ಬಾಲಕರಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಕಂದು ಬಣ್ಣದ ಗೋಮಾತೆಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನರಾಶಿಯಲ್ಲಿರ್ತಕ್ಕಂಥವರ ಭವಿಷ್ಯತ್ತು ಸಂಪೂರ್ಣವಾಗಿ ಲಾಭದಾಯಕ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನಿಮ್ಮ ದಿನ ತುಂಬ ಚೆನ್ನಾಗಿದೆ. ಮೀನರಾಶಿನಲ್ಲಿರ್ತಕ್ಕಂಥವ್ರು ನಿಸ್ಸಂದೇಹವಾಗಿ ನಿಮ್ಮ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ರೀತಿ ಸಂದೇಹ ಬೇಡ, ಸಂದೇಹ ಮುಕ್ತರಾಗಿರಿ. ಇವತ್ತಿನ ದಿವಸ ಭಯ ಬೇಡ, ಭಯ ಎಂಬತಕ್ಕಂಥದ್ದು ನಿಮ್ಮಲ್ಲಿ ಬೇಡ. ಪ್ರಾರಂಭದ ಹಂತದಲ್ಲಿ ತಲೆ ಮೇಲೆತ್ತಿತ್ತು, ಆದರೆ ಈಗ ಅದು ಸಂಪೂರ್ಣವಾಗಿ ತಲೆ ಬಗ್ಗಿಸಿದೆ. ಆದರೂ ಕೂಡ ನಿಧಾನವಾಗಿ ಅದರ ತಲೆಯನ್ನು ಮೇಲೆತ್ತುತ್ತಾ ಇದೆ. ತಾವು ಗಮನಿಸ್ತಾ ಇರ್ಬೋದು. ನೋಡಿ ಎಷ್ಟು ನೀಟಾಗಿ ಅದರ ಚಲನವಲನಗಳು ಸೃಷ್ಟಿಯಾಗ್ತದೆ. ನೋಡಿ 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 ತಾವು ಗಮನಿಸ್ತಾ ಇದ್ದೀರಿ. ಇದನ್ನು ಮನಸ್ಸನ್ನು ಇಟ್ಕೊಂಡು ಹೇಳೋದಾದರೆ ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಸ್ವಲ್ಪ ಏರುಪೇರು ಇರ್ಬೋದು, ಇರಬೇಕು. ಪ್ಲಸ್ಸು ಮೈನಸ್ ಇದೆರಡು ಇದ್ರೇ ಮ್ಯಾಥಮೆಟಿಕ್ಸ್ಗೊಂದು ರಕ್ಷಣೆ. ಹಾಗೆ ಮನುಷ್ಯನಿಗೂ ಕೂಡ ಏರುಪೇರುಗಳಿದ್ರೇ ಈ ಕಡೆ ಸುಖವೂ ಇರಬೇಕು, ಈ ಕಡೆ ದುಃಖವೂ ಇರಬೇಕು. ಹಾಗೆ ಮನುಷ್ಯನ ಜೀವನವೂ ಕೂಡ ಅತ್ಯಂತ ಅದ್ಭುತ ಮತ್ತು ಅದಕ್ಕೊಂದು ಅರ್ಥ. ಅದೇ ರೀತಿ ಇದೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿಟ್ಕೊಳ್ಳಿ. ಏನಪ್ಪ ಅಂದರೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಲಾಭವೂ ಉಂಟು, ನಷ್ಟವೂ ಉಂಟು. ಹಂಗಂತ ಹೇಳಿ ಲಾಭದವೇ ಹೆಚ್ಚನ್ನು ಕಾಣ್ತಿರೋ ಹೊರತಾಗಿ ನಷ್ಟ ತಾವೇ ನಷ್ಟ ಅನುಭವಿಸೋದಿಲ್ಲ. ಏನು ಭಯಭೀತರಾಗ್ತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತಿನ ದಿವಸ ತಾವು ಬಹಳ ವಿಶೇಷವಾಗಿ 300 ಮುಕ್ಕೋಟಿ ದೇವತೆಗಳು, ಆ ಅಷ್ಟೂ ದೇವತೆಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ತಾಯಿ ಗೋಮಾತೆಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಗೋಮಾತೆಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಇಂತಹ ವರ್ಣ ಎಂಬತಕ್ಕಂಥ ಸೀಮಿತ ಇಲ್ಲ, ವರ್ಣ ಎಂಬತಕ್ಕಂಥದ್ದನ್ನು ನಾವು ನಿಬಂಧನೆ ಮಾಡ್ತಾ ಇಲ್ಲ. ವರ್ಣ ಯಾವುದಾದ್ರೂ ಕೂಡ ಪರವಾಗಿಲ್ಲ. ಕಣ್ಣು ಮುಂದೆ ಗೋಮಾತೆ ಕಂಡ್ರೆ ಅದಕ್ಕೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಬಾಳೆಹಣ್ಣು ಇಲ್ಲಾಂದರೆ ಅಕ್ಕಿ ಬೆಲ್ಲನೋ ಏನೋ ಒಂಚೂರು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಯಾಕೆ ಅಂದರೆ ಎಲ್ಲ ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಸರಿಯಾಗಿ ಊಟ ತಿಂಡಿಗಳು ಸಿಗ್ತಾ ಇಲ್ಲ. ಪಾಪ ಮಳೆಯಲ್ಲಿ ನೆಂದು ಅದು ಪಾಪ ಬಹಳ ಶ್ರಮ ವಹಿಸ್ತಾ ಇದೆ. ಅದರ ಆ ಒಂದು ಕಷ್ಟ ನೋಡಲಿಕ್ಕೆ ಆಗ್ತಾ ಇಲ್ಲ. ಆಚೆ ಕಡೆ ಎಲ್ಲೂ ಈ ಕಡೆ ವಿಪರೀತ ಬಿಸಿಲು, ಈ ಕಡೆ ವಿಪರೀತ ಮಳೆ, ಈ ಒಂದು ಹವಾಮಾನದಲ್ಲಾಗಿರ್ತಕ್ಕಂಥ ಬದಲಾವಣೆ, ವನ್ಯಜೀವಿಗಳು, ಪ್ರಾಣಿ ಪಕ್ಷಿಗಳೆಲ್ಲದಕ್ಕೂ ಕೂಡ ಅಸ್ತವ್ಯಸ್ತವಾಗೋಗಿದೆ. ಅದಕ್ಕೋಸ್ಕರನಾದರೂ ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ಗೋವುಗಳನ್ನು ಪ್ರಾರ್ಥನೆ ಮಾಡಿ. ಶ್ವಾನಗಳಿಗೆ ಇವತ್ತಿನ ದಿವಸ ಪ್ರಾಣಿಗಳ ಸಂರಕ್ಷಣೆ ಮಾಡಿ. ಪ್ರಾಣಿಗಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ. ಅದು ಗೋಮಾತೆ ಆಗ್ಬೋದು, ಶ್ವಾನವಾಗ್ಬೋದು, ಪಕ್ಷಿಗಳಾಗ್ಬೋದು, ಇರುವೆಗಳಾಗ್ಬೋದು,
ಪ್ರಾಣಿಗಳನ್ನ ತಾವು ಸಂರಕ್ಷಣೆಯನ್ನು ಮಾಡಿ ಪ್ರಾಣಿಗಳಿಗೆ ಏನಾದರೂ ಅದಕ್ಕೆ ಆಹಾರದ ರೀತಿಯಲ್ಲಿ ತಾವು ಉಣಬಡಿಸಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚಿನಷ್ಟು ಸ್ಥಾನಮಾನವನ್ನು ಕೂಡ ಗಳಿಸ್ತೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಅನುಷ್ಠಾನವನ್ನು ತಿಳ್ಕೊಂಡ್ವಿ ಮತ್ತು ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ. ಇದೇ ರೀತಿ ಮುಂಬರ್ತಕ್ಕಂಥ ಭಾನುವಾರದ ದಿನಗಳು ಕೂಡ ಸಾಕಷ್ಟು ಹೆಚ್ಚಿನಷ್ಟು ಮಹತ್ವಪೂರ್ಣ ಮಾಹಿತಿಗಳೊಂದಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೂಲಕ ತಿಳಿಸ್ತಾ ಇರತಕ್ಕಂಥ ರಾಶಿಫಲಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.